ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇದ್ದೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ? ಮತ್ತೆ ಅದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಇದು ಎನರ್ಜೀಸ್ ಅಷ್ಟೇ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ನನ್ನ ರೀಡಿಂಗ್ ಯಾವತ್ತೂ ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೋ ಅವಾಗ ರೆಸನೇಟ್ ಆಗುತ್ತೆ. ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ ವರ್ಗು ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರ್ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ವಾಟ್ಸಪ್ ಮಾಡಿ. ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ. ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಪೈಲ್ 1 ಪೂರ್ತಿ ನೋಡಿ, ಅಥವಾ ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಪೈಲ್ 2 ಪೂರ್ತಿ ನೋಡಿ. ಎರಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಎರಡನ್ನೂ ನೋಡ್ಬೋದು, ತಪ್ಪಿಲ್ಲ ಗೈಸ್. ಒಟ್ನಲ್ಲಿ ಕಂಪ್ಲೀಟ್ ಆಗಿ ನೋಡಿ, ಕನ್ಫ್ಯೂಷನ್ ಇರಲ್ಲ. ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ವೆಲ್ಕಮ್ ಪೈಲ್ 1. ಓಕೆ ಗೈಸ್, ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. 10 ಆಫ್ ಕಪ್ಸ್, ಜಸ್ಟಿಸ್, ಕ್ವೀನ್ ಆಫ್ ಕಪ್ಸ್, 9 ಆಫ್ ಕಪ್ಸ್. ತುಂಬಾ ಕಪ್ಸ್ ಬರ್ತಿದೆ ಗೈಸ್, ಅಂದ್ರೆ ಲವ್ ಇದೆ, ಬಟ್ ಒಂದೇ ಒಂದು 5 ಆಫ್ ಸ್ಪೋರ್ಟ್ಸ್ ಬಂತು. ಓಕೆ, ನೋಡೋಣ. ಗೈಸ್, ಅವರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿಲ್ಲ ಅನ್ಸುತ್ತೆ. ಸುಮಾರು ಜನ ಕಮ್ಯುನಿಕೇಶನ್ ಕ್ಲೋಸ್ ಮಾಡಿದ್ದಾರೆ ಅಥವಾ ಕಡಿಮೆ ಕಮ್ಯುನಿಕೇಶನ್ ನಡೀತಿದೆ. ಸೊ ಅವ್ರು ನಿಮ್ಗೆ ಏನ್ ಹೇಳ್ಬೇಕು ಅನ್ಕೊಳ್ತಿದ್ದಾರೆ ಅದನ್ನ ನಿಮ್ಗೆ ಹೇಳಕ್ ಆಗ್ತಿಲ್ಲ, ಓಕೆನಾ? ಅವ್ರ ಎಮೋಷನ್ಸ್ ಇಂಬ್ಯಾಲೆನ್ಸ್ ಅಲ್ಲಿ ಇದೆ, ಅಂದ್ರೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅವ್ರಿಗೆ. ಇಷ್ಟ ನಿಮ್ಮನ್ನ ಟೇಕ್ ಕೇರ್ ಮಾಡ್ಬೇಕು ಅಂತ, ಬಟ್ ಅವ್ರ ಜೀವನದಲ್ಲಿ ಬೇರೆಯವರು ಇದ್ದಾರೆ ಅವ್ರಿಗೆ ಕೇರ್ ಮಾಡ್ಬೇಕು ಅನ್ನೋರು. ಅವ್ರನ್ನ ಕೇರ್ ಮಾಡ್ತಿದ್ದಾರೆ ಅಂಡ್ ಅವ್ರಿಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರ ಲೈಫಲ್ಲಿ ಬೇರೆಯವ್ರು ಇದ್ರೆ, ಓಕೆನಾ? ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ. ಮತ್ತೆ ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ ಕಡೆ ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದಾರೆ. ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತಾನು ಅನ್ಕೋತಾ ಇದ್ದಾರೆ. ನಿಮ್ಮ ಅವ್ರ ಫ್ಯಾಮಿಲಿಲಿ ಒಬ್ರನ್ನಾಗಿ ಮಾಡ್ಕೋಬೇಕು ಅಂತ ತುಂಬಾ ಅವ್ರಿಗೆ ಅನ್ಸಿದೆ ಗೈಸ್, ಓಕೆನಾ? ಮ್ಯಾರಿಡ್ ಇಲ್ಲ ಅಂದ್ರೆ, ಆಲ್ರೆಡಿ ಮ್ಯಾರಿಡ್ ಇದ್ರೆ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ಬಟ್ ಈ ಸಮಯದಲ್ಲಿ ಅವ್ರಿಗೆ ಆಗ್ತಿಲ್ಲ, ಕಮ್ಯುನಿಕೇಶನ್ ಮಾಡಕ್ ಆಗ್ತಿಲ್ಲ, ಇಂಬ್ಯಾಲೆನ್ಸ್ ಅನ್ನಿಸ್ತಿದೆ ಅವ್ರಿಗೆ ಎಮೋಷನ್ಸ್. ಅವರು ನಿಮ್ಗೆ ಜಸ್ಟಿಸ್ ಕೊಟ್ಟಿಲ್ಲ, ನ್ಯಾಯ ಕೊಟ್ಟಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅವ್ರು ಸುಳ್ಳು ಹೇಳಿರ್ಬೋದು ನಿಮ್ಗೆ, ಅದನ್ನ ನೆನ್ಸ್ಕೊಂಡು ಫೀಲ್ ಮಾಡ್ಕೊತಿದ್ದಾರೆ. ನಾನು ಸತ್ಯವಾಗಿರ್ಬೇಕಿತ್ತು, ಸತ್ಯವಾಗಿ ನಡ್ಕೋಬೇಕಿತ್ತು, ನಾನು ಸುಳ್ಳು ಹೇಳಿದ್ದೀನಿ ಅಂತ. ಮತ್ತೆ ಅವ್ರ ಕಾರ್ಮಿಕ್ ಜೊತೆ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿ ಇದ್ರೆ ಅಥವಾ ಫ್ಯಾಮಿಲಿನೇ ಇದ್ರೆ ಅವ್ರ ಕಾರ್ಮಿಕ್ ಅವ್ರ ಜೊತೆ ಇದ್ದಾರೆ. ಸೊ ಅದರಿಂದ ಅವ್ರು ರೋಸ್ ಹೋಗಿದ್ದಾರೆ. ಅವ್ರು ಯಾರ ಜೊತೆ ಇದ್ದಾರೋ ಅವರಿಂದ ರೋಸ್ ಹೋಗಿದ್ದಾರೆ. ಬೇಜಾರಾಗಿದೆ ಅವ್ರಿಗೆ, ಖುಷಿಯಾಗೇನಿಲ್ಲ. ಬಟ್ ತೋರ್ಕೆಗೆ ಖುಷಿಯಾಗಿ ತೋರಿಸ್ಕೋತಾರೆ ಅವ್ರನ್ನ. ವಾಟ್ಸಪ್ ಡಿ ಪಿ ಇರ್ಬೋದು, ಫೇಸ್ಬುಕ್ ಅಥವಾ ಇನ್ಸ್ಟಾ ಅಕೌಂಟ್ ಇಮೇಜಸ್ ಇರ್ಬೋದು, ತೋರಿಸ್ಕೋತಾರೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ. ಬಟ್ ಇಲ್ಲ, ಅವ್ರಿಗೆ ಗೊತ್ತು ನಿಮ್ಗೆ ಜಸ್ಟಿಸ್ ಕೊಟ್ಟಿಲ್ಲ, ಮೋಸ ಮಾಡಿದ್ದೀನಿ ಅಂತ.
ಇನ್ಮೇಲಾದ್ರೂ ನಾನು ಜಡ್ಜ್ಮೆಂಟ್ ಕೊಡ್ಬೇಕು ಈ ಕನೆಕ್ಷನ್ಗೆ ಅಂತ ತುಂಬಾ ಅನ್ಕೋತಾ ಇದಾರೆ. ಸೊಲ್ಯೂಷನ್ ಹುಡುಕ್ತಿದ್ದಾರೆ ಹೇಗ್ ನಿಮ್ ಹತ್ರ ಬರ್ಲಿ ಅಂತ. ಅವ್ರು ಮುಂಚೆ ತುಂಬಾ ಪಾರ್ಶಾಲಿಟಿ ಮಾಡಿದ್ದಾರೆ. ಅವ್ರ ಜೀವನ ಅವರು ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಅವ್ರ ಫ್ಯಾಮಿಲಿ ಬರೀ ಇದನ್ನೇ ನೋಡಿದ್ದಾರೆ. ಮೋಸನು ಮಾಡಿದಾರೆ ನಿಮ್ಗೆ. ಯಾಕಂದ್ರೆ 5 ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ. ಆರ್ಗ್ಯುಮೆಂಟಿವ್ ತುಂಬಾ, ಡಾಮಿನೇಟಿಂಗು. ಓಕೆನಾ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಗಲಾಟೆಗಳು, ಜಗಳಗಳು ನಡೆದಿದೆ. ಮತ್ತೆ ಅವ್ರು ನಿಮಗ್ ಚೀಟ್ ಮಾಡಿದ್ದಾರೆ. ಓಕೆನಾ, ಸೊ ಸಪ್ರೇಷನ್ ಅಲ್ಲಿ ಇದ್ದೀರಾ ಸುಮಾರು ಜನ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಕಡಿಮೆ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ. ಓಕೆನಾ, ಬಟ್ ಆ ಚೀಟು ಮನಿ ಮ್ಯಾಟರ್ಗಿರ್ಬೋದು, ಬೇರೆ ಅವರ ಸ್ವಾರ್ಥಕ್ಕೆ ಅಥವಾ ಥರ್ಡ್ ಪಾರ್ಟಿ ಏನೇ ಇರ್ಬೋದು, ಒಟ್ನಲ್ಲಿ ಅವರ ಜೀವನದ ಒಳಿತಿಗಾಗಿ ಅವ್ರು ಮೋಸ ಮಾಡಿದ್ದು ಸತ್ಯ. ಅವ್ರಿಗೆ ಈಗ ಅನ್ನಿಸ್ತಿದೆ ನಾನು ಬ್ಯಾಡ್ ಆಗಿ ಬಿಹೇವ್ ಮಾಡಿದೆ, ನಾನು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಮತ್ತೆ ಜೀವನದಲ್ಲಿ ಒಂದು ಮಾರಲ್ಸ್ ಇಟ್ಕೊಂಡಿಲ್ಲ, ನಾನು ಮೋಸ ಮಾಡಿದೆ, ಒಂದು ಸೊಲ್ಯೂಷನ್ ಕೊಡ್ಲಿಲ್ಲ ಅವ್ರಿಗೆ, ನಾನು ಮತ್ತೆ ಅಪ್ರೋಚ್ ಸರಿಯಾಗಿ ಮಾಡಿಲ್ಲ, ಪಾರ್ಶಾಲಿಟಿ ಮಾಡಿದೀನಿ ಅಂತ ಅವ್ರಿಗೆ ಈಗ ಅನ್ನಿಸ್ತಿದೆ. ಅವ್ರ ಹತ್ರ ಏನ್ ಮಾಡಿದಾರೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅವ್ರಿಗೆ ಆತರ ಅನ್ನಿಸ್ತಿದೆ. ಮತ್ತೆ ಈಗ ಅವ್ರಿಗೆ ನೀವು ಸೋಲ್ಮೇಟು, ಅವ್ರ ಜೊತೆ ಇರೋರ್ ಕಾರ್ಮಿಕ್ ಅಂತ ಅನ್ಸಿದೆ. ಓಕೆನಾ, ಬ್ಯಾಲೆನ್ಸ್ ತಗೋತಾ ಇದಾರೆ ಮನ್ಸ್ನ. ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಇರ್ಲಿಲ್ಲ ಮುಂಚೆ, ಈಗ ತಗೋತಾ ಇದಾರೆ. ಈಗ ತುಂಬಾ ಮೆಚ್ಯೂರ್ಡ್ ಆಗಿ, ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಕೈಂಡ್ ನಿಮ್ ಬಗ್ಗೆ ಕನಿಕರ ಅಥವಾ ಅಪ್ಪ ಹಿಂಗ್ ಮಾಡ್ಬಾರ್ದಿತ್ತು ಅಂತ ಅವ್ರಿಗೆ ಅನ್ಸಿದೆ. ನಿಮ್ನ ಕೇರ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಿದ್ದಾರೆ. ನಿಮ್ ಮೇಲೆ ತುಂಬಾ ಪ್ರೀತಿ ಬರ್ತಿದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಅವ್ರಿಗೆ ಆಗ್ತಿಲ್ಲ. ಅಬ್ಸೆಷನ್ ಇದೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಅವ್ರ ಮನೇಲೂ ಎಲ್ಲಾರನ್ನೂ ಟೇಕ್ ಕೇರ್ ಮಾಡ್ತಿದ್ದಾರೆ. ಅವ್ರ ಜವಾಬ್ದಾರಿಗಳನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಿದ್ದಾರೆ. ಮತ್ತೆ ಅವ್ರಿಗೆ ಏನ್ ಎನ್ವಿರಾನ್ಮೆಂಟ್ ಬೇಕೋ ಅದನ್ನ ನೀಟಾಗಿ ಮಾಡ್ಕೊಡ್ತಾ ಇದ್ದಾರೆ, ನರ್ಚರ್ ಮಾಡ್ತಿದ್ದಾರೆ ಅವ್ರ ಜೊತೆಲಿರೋರ್ನ. ಅವ್ರಿಗೆ ಎಷ್ಟೇ ಬೇಜಾರಿದ್ರು ಮೇಲೆ ಖುಷಿಯಾಗಿದ್ದಾರೆ. ನಿಮಗ್ ಮೋಸ ಮಾಡ್ದೆ ಅನ್ನೋ ಗಿಲ್ಟು ಅವ್ರನ್ನ ತುಂಬಾ ಕಾಡ್ತಿದೆ. ನಿಮ್ ಬಗ್ಗೆನೇ ಅಬ್ಸೆಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಜವಾಬ್ದಾರಿ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಮರ್ತಿಲ್ಲ. ಅವರು ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ, ಕೊಡ್ತಾ ಇದಾರೆ. ಅವ್ರಿಗೆ ಏನ್ ಬೇಕು ಅವ್ರಿಗೇನು ಕಡಿಮೆ ಮಾಡಿಲ್ಲ. ಅವ್ರ ಫ್ಯಾಮಿಲಿಗೆ ಇರ್ಬೋದು, ಕಾರ್ಮಿಕ್ ಅಂತ ಅವ್ರು ಏನ್ ಅನ್ಕೋತಿದ್ದಾರೆ, ಅವ್ರಿಗೇನು ಕಡಿಮೆ ಮಾಡಿಲ್ಲ ಗೈಸ್. ಓಕೆನಾ, ಅವ್ರ ಲೈಫಲ್ಲಿ ಎಲ್ಲ ಇದೆ 9 ನಂಬರು, ಬಟ್ ನಿಮ್ನ ಬಿಟ್ಟು 10 ಅಂದ್ರೆ ಕಂಪ್ಲೀಷನ್ ಅಂತೀವಿ ನಾವು ಟ್ಯಾರೋದಲ್ಲಿ. ಸೊ ನಿಮ್ಮನ್ನ ಬಿಟ್ಟು ನೋಡಿ, ಅವ್ರ ಫ್ಯಾಮಿಲಿ ಎಲ್ಲ ಇದೆ, ಅವ್ರಿಗೆ 10 ಇದೆ. ಬಟ್ ನೀವ್ ಇಲ್ದೇ ಇರೋದು ಅವ್ರಿಗೆ 9 ಆಫ್ ಕಪ್ಸ್ ಎನರ್ಜಿಗ್ ತಂದ್ಬಿಡುತ್ತೆ. ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದಾರೆ, ಆಬ್ಸೆಸ್ಡ್ ಫೀಲ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಸಕ್ಸಸ್ ಇದೆ, ಅವ್ರ ರಿಲೇಶನ್ಶಿಪ್ ಚೆನ್ನಾಗಿದೆ. ಬಟ್ ನೀವು ಇಲ್ಲ ಅನ್ನೋದೇ ಅವ್ರಿಗೆ ಕೊರಗು ಲೈಫಲ್ಲಿ. ನಿಮ್ಮನ್ನ ಇನ್ನೂ ಕೇರ್ ಮಾಡ್ಬೇಕಿತ್ತು. ಈಗ ಪ್ರೀತಿ ಜಾಸ್ತಿ ಆಗಿದೆ ಅವ್ರಿಗೆ. ಅವ್ರಿಗೆ ಬೇರೆ ಯಾರ ಜೊತೆ ಇದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಲೈಫಲ್ಲಿ. ಇನ್ಕಂಪ್ಲೀಟ್ ಅನ್ಸುತ್ತೆ ನಿಮ್ನ ಬಿಟ್ಟು. ನೀವು ಬಂದ್ರೆ ಮಾತ್ರ ಅವ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು ಗೈಸ್. ಓಕೆನಾ, ತುಂಬಾ ಹೈ ಮಾರಲ್ಸ್ ಇಟ್ಕೊಂಡಿರೋ ವ್ಯಕ್ತಿ ಈಗ ಚೀಟ್ ಮಾಡಬಾರ್ದಿತ್ತು, ನಾನು ಇಷ್ಟೆಲ್ಲ ಮಾರಲ್ಸ್ ಇಟ್ಕೊಂಡು ಮತ್ತೆ ಇಷ್ಟೊಂದು ಪಾರ್ಶಾಲಿಟಿ ಮಾಡಿದೆ, ನಾನು ಅವ್ರಿಗೆ ಮೋಸ ಮಾಡಿದೆ ಅಂತ ಅವ್ರಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ಮತ್ ತುಂಬಾ ಸುಳ್ಳುಗಳು ಹೇಳಿದ್ದಾರೆ, ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಈಗ ಕಾರ್ಮಿಕ್ ಅಂದ್ರೆ ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಏನೇನ್ ಕೊಡ್ಬೇಕು, ಮತ್ತೆ ಅವ್ರ ಎನ್ವಿರಾನ್ಮೆಂಟ್ ಹೇಗಿರ್ಬೇಕು ಎಲ್ಲಾನು ಮಾಡ್ಕೊಡ್ತಾ ಇದಾರೆ ಅವರು ಕಾರ್ಮಿಕ್ಗೆ. ಅಂದ್ರೆ ಅವ್ರ ಫ್ಯಾಮಿಲಿ ಅಥವಾ ಥರ್ಡ್ ಪಾರ್ಟಿಗೆ. ಆದ್ರೆ ಎಮೋಷನಲಿ ಅವ್ರಿಗೆ ಅಟ್ಯಾಚ್ ಆಗಿಲ್ಲ. ಅವ್ರ ಎಮೋಷನಲಿ ನಿಮ್ಗೆ ಅಟ್ಯಾಚ್ ಆಗಿದ್ದಾರೆ. ಓಕೆನಾ, ನಿಮ್ ಬಗ್ಗೆನೆ ನೆನ್ಸ್ಕೊತಾ ಇದಾರೆ. ನಿಮ್ ಬಗ್ಗೆನೆ ಯೋಚನೆ, ನೀವ್ ಯಾರ ಜೊತೆ ಮಾತಾಡ್ತೀರಾ, ಏನ್ ಮಾತಾಡ್ತಿದ್ದೀರಾ, ಎಲ್ಲಿದ್ದೀರಾ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದಾರೆ. ಓಕೆನಾ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಬಟ್ ಅವ್ರ ಶೋ ಮಾಡಲ್ಲ. ಅವ್ರ ಶೋ ಮಾಡ್ತಿರೋದು ಆಚೆಗೆ ನಾನು ತುಂಬಾ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡಿ. ಮತ್ತೆ ಫ್ಯಾಮಿಲಿ ಕಾರ್ಡ್ ಬಂತು ಗೈಸ್. ಒಂದು, ಆಲ್ರೆಡಿ ಅವ್ರಿಗೆ ಫ್ಯಾಮಿಲಿ ಇದ್ರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮುಳುಗೋಗಿದ್ದಾರೆ, ಅವ್ರು ಖುಷಿಯಾಗಿಲ್ಲ. ಓಕೆನಾ, ಆ ಫ್ಯಾಮಿಲಿಲಿ ನೀವು ಇರ್ಬೇಕಿತ್ತು ಅಂತ ಮಿಸ್ ಮಾಡ್ಕೋತಾರೆ. ಅವ್ರ ಫ್ಯಾಮಿಲಿಲಿ ಯಾರೋ ಒಬ್ರು ಹಿರಿಯರು ತುಂಬಾ ಪವರ್ ನಡೆಯುತ್ತೆ, ಅವ್ರು ಕೇಳ್ದಂಗೆ ಇದಾರೆ. ಓಕೆನಾ, ನಿಮ್ಮನ್ನ ಅಲ್ಲಿಗೆ ಹೇಗಾದ್ರೂ ಮಾಡಿ ಆ ಫ್ಯಾಮಿಲಿಗೆ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ.
ಓಕೆನಾ? ನೀವ್ ಅವ್ರ ಫ್ಯಾಮಿಲಿ, ಅವ್ರ ಜೊತೆ ಯಾರೇ ಸುತ್ತ ಇದ್ರು ನೀವ್ ಇದ್ದಂಗ ಆಗಲ್ಲ ಅಂತ ಹೇಳ್ತಾ ಇದಾರೆ. ಮತ್ ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ತುಂಬಾ ಜನ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ. ಕಮಿಟ್ ಆಗ್ಬೇಕು ಇವ್ರ ಜೊತೆ ಅಂತ ಕ್ಲೈಮ್ ಮಾಡಿ ಗೈಸ್. ವೆರಿ ನೈಸ್ ಎನರ್ಜಿ. ಕಮಿಟ್ ಆಗ್ಬೇಕು ಅಂತ ಅನ್ಕೋತಾ ಇದಾರೆ. ಟೆಂಪ್ರೆನ್ಸ್ ಎನರ್ಜಿ ಎಕ್ಸ್ಚೇಂಜ್. ನೀವಿಲ್ಲ ಅಂದ್ರೆ ಅವ್ರ ಕತ್ಲೆಲ್ ಇರ್ತಾರೆ. ಈ ಕಡೆ ಬರ್ಬೇಕು. ಇದು ನಿಮ್ ಎನರ್ಜಿ, ಇದು ಅವ್ರ ಎನರ್ಜಿ. ನೀವು ಬಂದ್ರೆ ಮಾತ್ರ ಅವ್ರ ಬೆಳಕಿನ ಎಡೆಗ್ ಬರೋದು ಅಂತ ಅನ್ಕೋತಾ ಇದಾರೆ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಕತ್ಲೆಲೆ ಉಳಿದ್ಬಿಡ್ತೀನಿ, ನನ್ ಜೀವನ ಹಿಂಗೆ ನಡೆದೋಗುತ್ತೆ ಅಂತ ಅನ್ಕೋತಾ ಇದಾರೆ. ನಿಮ್ ಎನರ್ಜಿ ಸಿಕ್ಕರೆ ಮಾತ್ರ ಅವ್ರ ಬೆಳಕಿನ ಕಡೆಗ್ ಬರ್ತಾರೆ. ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಲೈಫಲ್ಲಿ ಗೈಸ್. ಈಗ ಅದು ಅವ್ರಿಗೆ ಗೊತ್ತು. ನಿಮಗ್ ತುಂಬಾ ಚಾಯ್ಸಸ್ ಇದೆ. ಅವ್ರನ್ನ ನೀವು ಎಕ್ಸೆಪ್ಟ್ ಮಾಡದೇ ಇರ್ಬೋದು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಯಾಕಂದ್ರೆ ನಿಮಗೆ ತುಂಬಾ ಚಾಯ್ಸಸ್ ಇದೆ. ಬಿಕಾಸ್ ನೋಡಿ, ಇಲ್ಲಿ 8 of Cups ಬಂದಿದೆ. ಅವರು ಅವ್ರ ಕಡೆ ನೀವು ತಿರುಗಿ ನೋಡ್ತಿಲ್ಲ, ನೀವು ಬೇರೆ ಕಡೆ ನೋಡ್ತಾ ಇದ್ದೀರಾ, ಈ ಕಡೆ ನೋಡ್ತಾ ಇದ್ದೀರಾ. ಸೊ ನಿಮಗೆ ತುಂಬಾ ಚಾಯ್ಸಸ್ ಇದೆ. ನೀವು ಅವ್ರ ಕಡೆ ಬರ್ತಿರೋ ಇಲ್ವೋ, ನೀವು ಬೆನ್ ಮಾಡಿ ನಿಂತಿದ್ದೀರಾ ನೋಡಿ. ನಿಮಗ್ ಸಪೋರ್ಟ್ ಮಾಡೋರು ತುಂಬಾ ಇದಾರೆ, ನಿಮ್ಗೆ ಅಟೆನ್ಷನ್ ಕೊಡೋರು ತುಂಬಾ ಇದಾರೆ, ನಿಮ್ಗೆ ಚಾಯ್ಸಸ್ ಕೊಡೋರು ತುಂಬಾ ಇದಾರೆ. ಸೊ ನೀವು ಆ ಕಡೆ ಬರ್ತಿರೋ ಇಲ್ವೋ, ಅವ್ರ ಕಡೆ ತಿರುಗಿ ನೋಡ್ತಿರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾರೆ ಕರೆಕ್ಟ್ಲಿ. ನೋಡಿ, ಕೂಗಿ ಹೇಳ್ಬೇಕು ಅವ್ರ ಸಮಾಜಕ್ಕೆ, ನೀವು ಅವ್ರ ಗರ್ಲ್ ಫ್ರೆಂಡ್ ಅಥವಾ ನೀವು ಅವ್ರ ಬಾಯ್ ಫ್ರೆಂಡ್ ಅಂತ ಅನ್ಕೋತಾ ಇದಾರೆ. ಅಂದ್ರೆ ಕಮಿಟೆಡ್ ರಿಲೇಶನ್ಶಿಪ್ ಎಂಟ್ರಿ ಆಗ್ಬೇಕು. ಇಷ್ಟ ದಿನ ಕಮಿಟೆಡ್ ರಿಲೇಶನ್ಶಿಪ್ ಇರ್ಲಿಲ್ಲ, ಇನ್ಮೇಲಾದ್ರೂ ಕಮಿಟೆಡ್ ರಿಲೇಶನ್ಶಿಪ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅವರು ಮೋಸ ಮಾಡಿ ಹೋಗಿದ್ದಾರೆ ಸುಮಾರು ಜನ. ನೋಡಿ, 7 of Swords ಕಾರ್ಡ್ ಬಂತು. ಮೋಸ ಮಾಡಿ ಹೋಗಿದ್ದಾರೆ. ಮತ್ತೆ ಕದ್ದು ಮುಚ್ಚಿ ನಿಮ್ನ ಅಬ್ಸರ್ವ್ ಮಾಡೋದು, ಕದ್ದು ಮುಚ್ಚಿ ನಿಮ್ನ ನೋಡೋದು, ಕದ್ದು ಮುಚ್ಚಿ ನಿಮ್ಮ ಅಕೌಂಟ್ ನ ಚೆಕ್ ಮಾಡೋದು, ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅದೆಲ್ಲ ತಿಳ್ಕೊತಾ ಇದ್ದಾರೆ. ನಿಮಗ್ ಕಾಣಲ್ಲ ಅವ್ರು. ಓಕೆನಾ? ನಿಮಗ್ ಗೊತ್ತಿಲ್ದಂಗೆ ಅನ್ನೋನ್ ಅಕೌಂಟ್ ಇಂದ ನಿಮ್ನ ಚೆಕ್ ಮಾಡೋದು, ಅದೆಲ್ಲ ಕೆಲಸ ಮಾಡ್ತಿದ್ದಾರೆ. ಬಿಟ್ಟು ಹೋಗಿದ್ದಾರೆ ನಿಮ್ನ. ನಿಮಗೆ ಅವಶ್ಯಕತೆ ಇದ್ದಾಗ ಅವರು ಮೋಸ ಮಾಡಿ ನಿಮ್ನ ಬಿಟ್ಟು ಹೋಗಿದ್ದಾರೆ. ಸೊ ಈಗ ನಿಮ್ಗೆ ನ್ಯಾಯ ಕೊಡ್ಬೇಕು, ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಇಡೀ ಸಮಾಜಕ್ಕೆ ಅನೌನ್ಸ್ ಮಾಡ್ಬೇಕು ನೀವ್ ಅವ್ರ ಪರ್ಸನ್ ಅಂತ ಅನ್ಕೋತಾ ಇದ್ದಾರೆ ಗೈಸ್. ವೆರಿ ನೈಸ್ ಎನರ್ಜಿ. ಕ್ಲೈಮ್ ಮಾಡಿ. ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಅವರು ನಿಮ್ ಕಡೆ ಆಕ್ಷನ್ ತಗೋಬೇಕು, ನಿಮ್ ಕಡೆ ಬರ್ಬೇಕು. ಎಷ್ಟೇ ರಿಸ್ಕ್ ಆದ್ರೂ ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್. ತುಂಬಾ ಪ್ರೀತಿ ಇದೆ, ಎಕ್ಸ್ಪ್ರೆಸ್ ಮಾಡಲ್ಲ, ಶೋ ಮಾಡಲ್ಲ. ಅವ್ರ ಕಣ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಅವ್ರು ನೋಡೋ ನೋಟ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಎಲ್ಲಿ ಅವ್ರು ನಿಮ್ಗೆ ಕಾಣಿಸ್ತಾನೂ ಇಲ್ಲ, ಸಿಗೋದು ಇಲ್ಲ. ಇನ್ ಕೇಸ್ ಸಿಕ್ಕಿದ್ರೆ ಅಬ್ಸರ್ವ್ ಮಾಡಿ. ಅವ್ರ ಕಣ್ಣಲ್ಲೇ ಎಲ್ಲ ಹೇಳಕ್ ಟ್ರೈ ಮಾಡ್ತಾರೆ. ಅವರು ಎಲ್ಲಾರ್ಗು ಸಿಂಹ ತರ, ಆದ್ರೆ ನಿಮ್ ಮುಂದೆ ಅವ್ರು ನಂಬಾಗ್ಬಿಡ್ತಾರೆ. ಏನು ಮಾತಾಡಕ್ ಹೋಗಲ್ಲ, ಏನು ಎಕ್ಸ್ಪ್ರೆಸ್ ಮಾಡಕ್ ಹೋಗಲ್ಲ, ಮಾತ್ ಕಡಿಮೆ. ನಿಮ್ಮನ್ ಕಣ್ ತುಂಬಿಸ್ಕೋತಾರೆ, ಅಷ್ಟಂತೂ ಸತ್ಯ. ಅಷ್ಟು ಮಿಸ್ ಮಾಡ್ಕೋತಿದ್ದಾರೆ, ಅಷ್ಟು ಇಷ್ಟಪಡ್ತಾರೆ. ನಿಮ್ ಕಡೆ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ಅವ್ರದ್ದು ಏನೇ ಬ್ಯಾಗೇಜ್ ಇರ್ಬೋದು, ಏನೇ ಕಮಿಟ್ಮೆಂಟ್ ಇರ್ಬೋದು, ಏನೇ ಇದ್ರುವೆ ಅದ್ರ ಜೊತೆನೆ ನಿಮ್ ಕಡೆ ಬರ್ಬೇಕು. ಪರವಾಗಿಲ್ಲ, ಅದ್ರ ಪಾಡ್ಗದು, ಆದ್ರೆ ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದಾರೆ. ನೋಡಿ, ಈ ವ್ಯಕ್ತಿ ಬ್ಯಾಗ್ ಹೊತ್ಕೊಂಡಿದ್ದಾನೆ ಅಂದ್ರೆ ಆ ಬ್ಯಾಗೇಜ್ ಜೊತೆನೆ, ಅದ್ ಬಿಟ್ಬಿಟ್ ಬರಲ್ಲ, ಬ್ಯಾಗೇಜ್ ಜೊತೆನೆ ಬರ್ಬೇಕು. ಅದು ಇರ್ಲಿ, ಆದ್ರೆ ಅದ್ರ ಪಾಡ್ಗದು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಪಾಡಕ್ ರೆಸ್ಪಾನ್ಸಿಬಿಲಿಟಿ. ಆದ್ರೆ ನೀವ್ ಬೇಕು ಅವ್ರ ಲೈಫ್ಗೆ, ಅವಾಗ್ಲೇ ಅವರು ಕಂಪ್ಲೀಟ್ ಆಗೋದು ಅಂತ ಅನ್ಕೋತಾ ಇದ್ದಾರೆ. 5 of Pentacles. ಅವರು ನಿಮ್ಮನ್ ಬಿಟ್ಟು ಹೋದ್ಮೇಲೆ ಈ ತರ ಆಗಿದ್ದಾರೆ. ಕೀ ಇದೆ ಓಪನ್ ಮಾಡಕ್ಕೆ, ಆದ್ರೆ ಅವ್ರ ಕೈಲಿ ಓಪನ್ ಮಾಡಕ್ ಆಗ್ತಿಲ್ಲ, ಹತ್ಕೊಂಡ್ ಕೂತಿದ್ದಾರೆ. ಓಕೆನಾ? ಅವ್ರು ತೆಕ್ಕೊಂಡ್ ಬರ್ಬೇಕು, ಆದ್ರೆ ಅದನ್ನ ತೆಗಿತಾ ಇಲ್ಲ. ಓಕೆ, ನಿಮ್ಮನ್ ಬಿಟ್ಟ ತಕ್ಷಣ ಈ ಸ್ಥಿತಿ ಆಗಿದೆ. ಸೊ ಅವ್ರ ಅದ್ರಿಂದೆಲ್ಲ ಆಚೆ ಬಂದು ನಿಮ್ಗೆ ಅವ್ರ ಪ್ರೀತಿನ ಹೇಳ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಬಟ್ ಆಚೆ ಬರಕ್ ಟೈಮ್ ತಗೋತಾರೆ. ಓಕೆನಾ? ತುಂಬಾ ಯೋಚನೆ ಮಾಡಿದಾರೆ ನೀವ್ ಇಲ್ದೆ ಗೈಸ್. ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ, ತುಂಬಾ ಹತ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದಾರೆ. ನೋಡಿ, ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ. ಇನ್ಫಿನಿಟಿ ಸಿಂಬಲ್ ಬಂತು. ನಿಮ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ. ಈ ಪ್ರೀತಿ ಯಾವತ್ತಿದ್ರೂ ಹೆಚ್ಚುತ್ತೆ ಹೊರತು ಕಡಿಮೆ ಆಗಲ್ಲ ನಿಮ್ಮಿಬ್ರು ಪ್ರೀತಿ. ಅಂಡ್ ಯೂನಿವರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ನನ್ಗೆ ಈ ವ್ಯಕ್ತಿ ಬೇಕು, ನನ್ನ ಲೈಫ್ಗೆ ಇವ್ರು ಬರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ?
ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮತ್ತೆ ನೀವು ಮಾತ್ರ ಅವ್ರ ಜೀವನದಲ್ಲಿ ಮ್ಯಾಜಿಕ್ ಮಾಡಕ್ ಸಾಧ್ಯ ಅಂತ ಅವ್ರು ಅನ್ಕೋತಾರೆ. ಅವ್ರು ಏನೇನ್ ಸ್ಟ್ರೆಸ್ ಅಲ್ಲಿ ಇದಾರೆ, ನೀವು ಮಾತ್ರ ಮ್ಯಾಜಿಕ್ ಮಾಡಕ್ ಸಾಧ್ಯ. ನೀವು ಬಂದ್ರೆ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀನಿ ಅಂತ ಅನ್ಕೋತಾ ಇದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ, ಏನ್ ಅನ್ಕೋತಾ ಇದಾರೆ ಅಂತ. ಕಿಂಗ್ ಆಫ್ ಸ್ವೋರ್ಡ್ಸ್, ಕರೆಕ್ಟ್ ಡಿಸಿಷನ್ ತಗೋಬೇಕು, ನ್ಯಾಯ ಮಾಡ್ಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದೀನಿ ಲೈಫಲ್ಲಿ, ಈಗಾದ್ರೂ ನ್ಯಾಯ ಕೊಡ್ಬೇಕು, ಇಲ್ದೇ ಇದ್ರೆ ನನ್ನ ಪರಿಸ್ಥಿತಿ ಇದೇ ಆಗುತ್ತೆ. 5 of Pentacles. ನಾನು ಅವ್ರಿಗೆ ಮೋಸ ಮಾಡಿದೆ, ಆದ್ರೆ ನನಗೆ ಎಲ್ಲಾರ ಕಡೆಯಿಂದ ಮೋಸ ಆಗ್ತಿದೆ ಅಂತ ಅವ್ರಿಗೆ ಈಗ ಅನ್ಸಿದೆ. ಎಲ್ಲ ತಗೊಳ್ಳೋರೆ ಹೊರ್ತು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಏನೋ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ, ಆದ್ರೆ ಅವ್ರ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ. ಸೊ ಅವ್ರು ಒಂಟಿ ಆಗ್ಬಿಟ್ಟಿದ್ದಾರೆ. ಯಾರು ಅವ್ರ ಸುತ್ತ ಎಷ್ಟೇ ಜನ ಇದ್ರು ನೀವ್ ಇದ್ ಫೀಲ್ ಕೊಡಲ್ಲ, ಅಂಡ್ ಒಂಟಿ ಅಂತ ಫೀಲ್ ಮಾಡ್ಕೋತಾರೆ. 2 of Cups, ನಿಮ್ಗೆ ಪ್ರೀತಿಯ ಕಪ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳಿದೆ, ಟೆಂಪರೆನ್ಸ್ ಕಾರ್ಡ್ ಬಂದಿತ್ತು, ಪ್ರೀತಿಯ ಕಪ್ ಕೊಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್ ಎನರ್ಜಿನ ನೋಡಿ, ಕೈ ಹಿಡ್ಕೊಂಡಿದ್ದಾರೆ. ಕಮಿಟೆಡ್ ರಿಲೇಶನ್ಶಿಪ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮ್ಯಾರೇಜ್ ಕಾರ್ಡ್ 4 of Wands ಬಂತು. ಮದ್ವೆ ಆಗ್ಬೇಕು. ತುಂಬಾ ಜನಕ್ಕೆ ಮ್ಯಾರೇಜ್ ಪ್ರಪೋಸಲ್ಸ್ ಬಂದೇ ಬರುತ್ತೆ ಗೈಸ್. ಓಕೆನಾ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಮ್ಯಾರೇಜ್ ಪ್ರಪೋಸಲ್ಸ್ ಬರುತ್ತೆ, ಮೆಜಾರಿಟಿ. ಅಂಡ್ ನೀವೇನ್ ಥಿಂಕ್ ಮಾಡ್ತಿದ್ರೆ ಅವರು ಮಿರರ್ ಮಾಡ್ತಾರೆ. ಅಂದ್ರೆ ನಿಮಗ್ ಪ್ರೀತಿ ಬಂದ್ರೆ ಅವರು ಪ್ರೀತಿ ಮಾಡ್ತಿರ್ತಾರೆ. ನೀವೇನಾದ್ರೂ ಕೋಪ ಮಾಡ್ಕೊಂಡಿದ್ರೆ ಅವ್ರಿಗೂ ಕೋಪ ಬರುತ್ತೆ. ನೀವು ಕಾಲ್ ಮಾಡದೇ ಇದ್ರೆ ಅವರು ಕಾಲ್ ಮಾಡ್ಬಾರ್ದು ಅನ್ಕೋತಾರೆ. ಮಿರರಿಂಗ್ ಎನರ್ಜಿ. ಬಟ್ ಮ್ಯಾರೇಜ್ ಪ್ರಪೋಸಲ್ ಅಂತೂ ಸುಮಾರು ಜನಕ್ಕೆ ಬರುತ್ತೆ. ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿದಿರಾ ಅವ್ರಿಗೆಲ್ಲ ಖಂಡಿತ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ಸ್ವಲ್ಪ ಆರ್ಗ್ಯುಮೆಂಟ್ಸು ಅದೆಲ್ಲ ಆಗುತ್ತೆ, ನಿಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿಗೆ ಇರ್ಬೋದು. ಸ್ವಲ್ಪ ಆರ್ಗ್ಯುಮೆಂಟ್ಸು, ಯುದ್ಧಗಳು ನಡೆಯುತ್ತೆ. ಸ್ಟಿಲ್ ಅವ್ರು ರೆಡಿ ಇದಾರೆ ಅದಕ್ಕೆಲ್ಲ. ಏನೇ ಆಗ್ಲಿ ನಾನು ಹೇಳ್ಬೇಕು, ನನ್ನ ಫೀಲಿಂಗ್ಸ್ ನ ಹೇಳ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಮತ್ತೆ ಹೊಸ ಫೇಸ್ ಅವರು ಲೈಫಲ್ಲಿ ನೋಡ್ಬೇಕು. ಸಾಕು ಇಷ್ಟ ದಿನ ಅವ್ರಿಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ಗೈಸ್, ಇಷ್ಟು ದಿನ ಅವರು ಏನ್ ಎಮೋಷನ್ಸ್ ನ ಹೈಡ್ ಮಾಡ್ತಿದ್ರು, ನಿಮ್ಮೇಲೆ ಪ್ರೀತಿ ಇದ್ದಿದ್ದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವರು. ಇದು ಪ್ರೀತಿನೇ ಅಲ್ಲ, ಅಟ್ರಾಕ್ಷನ್ ಅನ್ನೋ ತರ ಇದ್ರ ಅನ್ಸುತ್ತೆ. ಈಗ ಹೌದು, ಇದರಿಂದ ನಾನು ಆಚೆ ಹೋಗಕ್ ಆಗಲ್ಲ, ನಿಮ್ಮಿಂದ ದೂರ ಓಡೋಗಕ್ ತುಂಬಾ ಸರಿ ಟ್ರೈ ಮಾಡಿದ್ದಾರೆ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ ನಿಮ್ ಬಿಟ್ಟಿರಕ್ಕೆ. ಅವ್ರು ಅನ್ಕೊಂಡಿದ್ದಾರೆ ಬೇರೆ ರಿಲೇಶನ್ಶಿಪ್ ತರ ಈ ರಿಲೇಶನ್ಶಿಪ್ ಇಂದನೂ ಆಚೆ ಬಂದ್ಬಿಡ್ಬೋದು ನಾನು ಆರಾಮಾಗಿ ಅಂತ. ಬಟ್ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ಅದು ಅವರ ಲೈಫ್ ನ ಸೋಲ್ಮೇಟ್ ನೀವು. ಅಂದ್ರೆ ಅವರ ಲೈಫ್ ನ ಒನ್ ಅಂಡ್ ಓನ್ಲಿ ಪ್ರೀತಿ ನೀವು. ಸೊ ನಿಮ್ಮಿಂದ ಅವ್ರ ಕೈಲಿ ಆಚೆ ಬರಕ್ ಆಗ್ತಿಲ್ಲ. ಸೊ ಅವ್ರಿಗೆ ಗೊತ್ತಾಗಿದೆ, ಏನ್ ಬೇಕಾದ್ರೂ ರಿಸ್ಕ್ ತಗೋತಾರೆ ಗೈಸ್. ಫುಲ್ ಕಾರ್ಡ್ ಬಂದಿದೆ. ಕರೆಕ್ಟ್ ಡಿಸಿಷನ್ ತಗೋತಾರೆ. ಏನೇ ಜಗಳ ಬರ್ಲಿ ಎಲ್ಲಾನು ಫೇಸ್ ಮಾಡಿ ನಿಮ್ಗೆ ಕಮಿಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಮತ್ತೆ ಅವ್ರ ಜೀವನದಲ್ಲಿ ಹೊಸ ಸೂರ್ಯೋದಯ ನೋಡ್ಬೇಕು, ಹೊಸ ಫೇಸ್ ನೋಡ್ಬೇಕು, ಹೊಸ ಜೀವನ ನೋಡ್ಬೇಕು ಅಂತ ಅನ್ಸಿದೆ. ಯಾಕಂದ್ರೆ ಅವ್ರ ಕರೆಂಟ್ ಜೀವನ ಸಾಕಾಗೋಗಿದೆ. ಕರೆಂಟ್ಲಿ ಅವ್ರು ಯಾವ ಜೀವನದಲ್ಲಿದ್ದಾರೆ ಸಾಕಾಗೋಗಿದೆ. ಸೊ ಅವ್ರಿಗೆ ಹೊಸ ಜೀವನ ಬೇಕು ಅಂತ ತುಂಬಾ ಅನ್ಸಿದೆ ಗೈಸ್. ಅವ್ರ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಓ, ತುಂಬಾ ನಿಮ್ ಬಗ್ಗೆ ಥಿಂಕ್ ಮಾಡ್ತಿದಾರೆ. ಇಷ್ಟೊಂದು ಕಾರ್ಡ್ಸ್ ಬೇಡ ನನ್ಗೆ, ಬಟ್ ಅವ್ರ ಎನರ್ಜಿ ಸ್ಟ್ರಾಂಗ್ ಆಗೇ ಇದೆ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಫೈಲ್ 1 ಪರ್ಸನ್ ಕಡೆಯಿಂದ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನೀವು ನಿಮ್ಮನ್ನ ಅವ್ರ ಲೈಫಲ್ಲಿ ಬೇರೆಯವ್ರು ಇರ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೈ ಲವ್ ಫಾರ್ ಯು ಗ್ರೋಸ್ ವಿತ್ ಈಚ್ ಡೇ. ಗೈಸ್, ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ. ಇದೇ ವರ್ಡ್ ನಾನು ನಿಮ್ಗೆ ಮುಂಚೆ ಹೇಳ್ದೆ ಅಲ್ವಾ, ದಿನೇ ದಿನೇ ನಿಮ್ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ ಅಂತ. ಅದೇ ಕಾರ್ಡಲ್ಲಿ ಬಂತು ಗೈಸ್. ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾನು ಹೇಳಿದ ಸೆಂಟೆನ್ಸೇ ಕಾರ್ಡಲ್ಲಿ ಬಂದಾಗ ಪವರ್ಫುಲ್ ರೀಡಿಂಗ್ ಅನ್ಸುತ್ತೆ. ಅಂಡ್ ನನ್ನ ಇಂಟ್ಯೂಷನ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಮೈ ಲವ್ ಫಾರ್ ಯು ಗ್ರೋಸ್ ವಿತ್ ಈಚ್ ಡೇ. ಪ್ರತಿದಿನ ಅವ್ರ ಪ್ರೀತಿ ನಿಮ್ಮಲ್ಲಿ ಜಾಸ್ತಿನೇ ಆಗುತ್ತೆ. ನಾನು ಇದೇ ಮಾತು ಸ್ಟಾರ್ಟಿಂಗ್ ಹೇಳಿದ್ದೀನಿ, ನೆನ್ಸ್ಕೊಳ್ಳಿ. ಅಥವಾ ವಿಡಿಯೋ ಮತ್ತೆ ಹೋಗಿ ನೋಡಿ, ನಾನು ಹೇಳಿದ್ದೀನಿ. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಬಿಕಾಸ್ ಅದು ತುಂಬಾ ಪಾಸಿಟಿವ್ ಮೆಸೇಜ್. ಐ ಆಮ್ ಸ್ಟಿಲ್ ಹಿಯರ್ ಲವಿಂಗ್ ಯು ಸೈಲೆಂಟ್ಲಿ. ಅವ್ರು ತೋರ್ಸ್ಕೊಳಲ್ಲ, ಆದ್ರೆ ಸೈಲೆಂಟ್ ಆಗಿ, ನಾನು ಆಗ್ಲೇ ಹೇಳ್ದೆ, ಅವ್ರು ಮಾತಾಡಲ್ಲ, ಬಾಯ್ಬಿಟ್ಟು ಮಾತಾಡಲ್ಲ. ಅವ್ರ ಕಣ್ಣು ನೋಡಿ ನೀವು ಅರ್ಥ ಮಾಡ್ಕೋಬೇಕು ಅಂತ. ಸಿ, ಐ ಆಮ್ ಸ್ಟಿಲ್ ಹಿಯರ್ ಲವಿಂಗ್ ಯು ಸೈಲೆಂಟ್ಲಿ.
ರಿಪಿಟೇಷನ್ ಗೈಸ್, ನಾನು ಆಡಿರೋ ಮಾತು ಎರಡನೇದು ಕಾರ್ಡಲ್ ರಿಪಿಟೇಷನ್ ಆಗಿದೆ. ಎಷ್ಟು ಪವರ್ಫುಲ್ ರೀಡಿಂಗ್ ಅಂತ ಖುಷಿ ಆಗ್ತಿದೆ ಗೈಸ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನಾನು ಹೇಳಿದ ರೆಪ್ಯುಟೇಷನ್ ಬರ್ತಿದೆ. ಐ ಲವ್ ಯು ಓನ್ಲಿ ಯು. ಅವ್ರು ನಿಮ್ಮನ್ನ ಮಾತ್ರ ಪ್ರೀತಿ ಮಾಡ್ತಾರೆ. ಅವ್ರು ಯಾರ ಜೊತೆ ಇರಲಿ, ಹೇಗೆ ಇರಲಿ, ಎಲ್ಲೇ ಇರಲಿ, ಅವ್ರು ನಾನು ಆಗ್ಲೇ ಹೇಳ್ತೆ ಅವರ ಜೀವನದ ಒಂದೇ ಒಂದು ಪ್ರೀತಿ ಅದು ನೀವು ಅಂತ ಗೈಸ್. ಅದೇ ರಿಪಿಟೇಷನ್. 3 ಮೆಸೇಜ್ ರಿಪೀಟ್ ಮಾಡಿದ್ದೀನಿ ಗೈಸ್. ಓಕೆನಾ, ಇಷ್ಟೊಂದು ಮೆಸೇಜಸ್ ರಿಪೀಟ್ ಆಗಿರೋದು ಇದೇ ರೀಡಿಂಗ್ ಅಲ್ಲಿ ಅನ್ಸುತ್ತೆ. 3 ಮೆಸೇಜು ಎಷ್ಟು ಪವರ್ಫುಲ್ ಆಗಿ ಬರ್ತಿದೆ ಮೆಸೇಜಸ್ ಅಂದ್ರೆ ನಿಮ್ ಪರ್ಸನ್ ಕಡೆಯಿಂದ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸೋ ಹ್ಯಾಪಿ. ನಾನು ಹೇಳಿದ ವರ್ಡ್ಸ್ ಪದೇ 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 ಹಿಂಗ್ ಬರ್ತಿದ್ವಾಗ ತುಂಬಾ ಖುಷಿ ಆಗುತ್ತೆ ಗೈಸ್. ಅದು ಪಾಸಿಟಿವ್ ಆಗಿ ಕ್ಲೈಮ್ ಮಾಡಿ ಎನರ್ಜಿನ. ತುಂಬಾ ಚೆನ್ನಾಗಿದೆ ರೀಡಿಂಗ್. ಫೈಲ್ 1. ಲವ್ ಯು ಮೋರ್ ದೆನ್ ಎನಿಥಿಂಗ್. ನನ್ನ ಲೈಫಲ್ಲಿ ಏನೇ ಇರ್ಲಿ, ಹೇಗೆ ಇರ್ಲಿ, ಅದೇ ರಿಪಿಟೇಷನ್. ಅವರು ಎಲ್ಲದಕ್ಕಿಂತ ನಿಮ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ. ಕೀಪ್ ಗೋಯಿಂಗ್. ನೀವ್ ಏನ್ ಮಾಡ್ತಿದ್ದೀರಾ, ಹೇಗಿದ್ದೀರಾ, ಎಲ್ಲಿದ್ದೀರಾ, ಏನನ್ನ ಫಾಲೋ ಮಾಡ್ತಿದ್ದೀರಾ, ಹಾಗೆ ಇರಿ, ಕಂಟಿನ್ಯೂ ಮಾಡಿ. ಖಂಡಿತ ನಿಮ್ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಗೈಸ್. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ ಪರ್ಸನ್ ಕಡೆಯಿಂದ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು ಗೈಸ್. ನಾನು ಹೇಳಿಲ್ವಾ, ಅವ್ರು ತುಂಬಾ ಸರಿ ನಿಮ್ಮಿಂದ ಮೂವ್ ಆನ್ ಆಗಕ್ ಟ್ರೈ ಮಾಡಿದ್ದಾರೆ, ಆದ್ರೆ ಆಗಿಲ್ಲ ಅಂತ. ಅದೇ ಬಂತೀನಿ. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು ಗೈಸ್. 4th ಮೆಸೇಜ್ ರಿಪಿಟೇಷನ್. ಐ ಆಮ್ ಸೋ ಹ್ಯಾಪಿ. ನನ್ನ ಇಂಟ್ಯೂಷನ್ ಇಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಿದೆ ಮತ್ತೆ ಇಷ್ಟು ಪವರ್ಫುಲ್ ರೀಡಿಂಗ್ ಕೊಡ್ತಿದ್ದೀನಿ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ನಿಮ್ಮನ್ನ ನೆನ್ಸ್ಕೊಂಡ್ರು ಖುಷಿ ಆಗ್ತಿದೆ. ಖಂಡಿತ ಒಳ್ಳೇದಾಗುತ್ತೆ. ಐ ಕಾಂಟ್ ಡೂ ದಿಸ್ ರೈಟ್ ನೌ. ಈ ಸಮಯದಲ್ಲಿ ನಂಗೆ ಆಗ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ನಿನ್ ಕಡೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ನಾನು ಮುಂಚೆನೆ ಹೇಳ್ದೆ ಅವ್ರು ನಿಮ್ಗೆ ಮೋಸ ಮಾಡಿ ಹೋಗಿದ್ದಾರೆ, ನಿಮ್ಮನ್ನ ಈಗ ಮಿಸ್ ಮಾಡ್ಕೋತಿದ್ದಾರೆ ಅಂತ. ಅವ್ರು ಅದನ್ನೇ ಹೇಳ್ತಿದ್ದಾರೆ. ನಾನು ಮುಂಚೆನೆ ನಿನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ, ಸಪರೇಷನ್ ಬರ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಕಾಂಟ್ ಮೇಕ್ ಎ ಡಿಸಿಷನ್. ನನ್ನ ಡಿಸಿಷನ್ ಅಂದ್ರೆ ಈಗ ರೆಸ್ಪಾನ್ಸಿಬಿಲಿಟೀಸ್ ಬಿಟ್ಬಿಟ್ಟು ನಿನ್ನ ಹತ್ರ ಬಂದ್ಬಿಡ್ಲಾ, ಆ ತರ ಆಗ್ತಾ ಇಲ್ಲ. ಅದನ್ನು ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು. ಆ ತರ ಡೈಲಮಾದಲ್ಲಿದ್ದಾರೆ. ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಮೀ ಬಟ್ ಯು. ನೀವ್ ಅರ್ಥ ಮಾಡ್ಕೊಂಡಂಗೆ ಅವ್ರನ್ನ ಯಾರು ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಫೈಲ್ 1. ಲವ್ ಗೈಡೆನ್ಸ್ ಏನಿದೆ. ಪ್ಲೀಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಹೇಳಿ. ಮೇಕ್ ದ ಎಫರ್ಟ್. ನೀವು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಖಂಡಿತ ಈ ರಿಲೇಶನ್ಶಿಪ್ ಉಳಿಯುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಸ್ವಲ್ಪ ಎಫರ್ಟ್ ಹಾಕಿ, ನೀವು ಸ್ವಲ್ಪ ರಿಸ್ಕ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಹೇಗಿದ್ದೀರಾ ಹಾಗೆ ಇರಿ. ಒಂಚೂರು ರಿಸ್ಕ್ ಅನ್ಸ್ಬೋದು, ಜಗಳ ಗಲಾಟೆಗಳಾಗ್ಬೋದು, ಬಟ್ ಅದಕ್ಕೆ ರೆಡಿ ಇರಿ. ಖಂಡಿತ ನಿಮ್ಮಿಬ್ರು ಯೂನಿಯನ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ ಗೈಸ್, ನಿಮ್ ವ್ಯಕ್ತಿ ನಿಮ್ ಬಗ್ಗೆ ನೆನ್ಸ್ಕೊಂಡು ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು, ಈ ಸಾಂಗ್ ಪೂರ್ತಿ ನೋಡಿ. ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಓಕೆನಾ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು. ಸಿ, ಅವ್ರಿಗೆ ಯಾರೇ ಇರ್ಲಿ, ನಾನು ಆಗ್ಲೇ ಹೇಳ್ದೆ, ನಿಮ್ಮಷ್ಟು ಇಂಪಾರ್ಟೆಂಟ್ ಯಾರು ಇಲ್ಲ. ಒಂದು ಮತ್ತೆ ನೀವೇ ಅವರ ಪ್ರೀತಿಯ ಅವರ ಜೀವನದ ಒನ್ ಅಂಡ್ ಓನ್ಲಿ ಪ್ರೀತಿ. ಓಕೆನಾ. ಮತ್ತೆ ನಿಮಗಿಂತ ಇಂಪಾರ್ಟೆಂಟ್ ಅವ್ರಿಗೆ ಏನೂ ಇಲ್ಲ. ನೀವೇನೇ ಅನ್ಕೊಂಡಿದ್ರು ಅದನ್ನ ತಲೆಯಿಂದ ತೆಗ್ದಾಕಿ. ಯಾಕಂದ್ರೆ ಅವ್ರ ಫೋಟೋಸ್ ಹಂಗಿರ್ಬೋದು, ಅವ್ರ ಸೊಸೈಟಿಗೆ ಹಂಗ್ ಫೋಟೋಸ್ ಹಾಕ್ಬೋದು ಖುಷಿ ಖುಷಿಯಾಗಿರೋದು ಜೊತೆ, ಬಟ್ ನೀವಿಲ್ದೆ ಅವ್ರು ಇನ್ಕಂಪ್ಲೀಟ್. ಅವ್ರು ನೀವಿಲ್ದೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ವೆರಿ ಪವರ್ಫುಲ್ ರೀಡಿಂಗ್ ಗೈಸ್. ನನಗೆ 4 ಮೆಸೇಜಸ್ ರಿಪೀಟ್ ಆಗಿದೆ. ಅಂಡ್ ಸೋ ಹ್ಯಾಪಿ. ಕ್ಲೈಮ್ ಮಾಡಿ. ಫೈಲ್ 1 ಸೂಪರ್ ಆಗಿ ಬಂತು ಮೆಸೇಜಸ್. ಹಾಗೆ ಆಗ್ಲಿ ಗೈಸ್. ಮತ್ತೆ ಸುಮಾರು ಜನಕ್ಕೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು, ಕಮಿಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಒಳ್ಳೇದಾಗ್ಲಿ ನಿಮ್ ಲೈಫ್ ಅಲ್ಲಿ. ಮತ್ತೆ ಈ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಮುಂದೆ ಜಗದ್ಗುರು.
ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಡೆವಿಲ್ ಕಾರ್ಡ್, ಓಕೆನಾ. ಜಸ್ಟಿಸ್, 9 of Pentacles, the Moon card, okay, Tower, okay. ಅವ್ರು ತುಂಬಾ ಅಡಿಕ್ಟೆಡ್ ಆಗಿದ್ದಾರೆ ನಿಮ್ ಕಡೆ ಗೈಸ್. ತುಂಬಾ ಪವರ್ ಯೂಸ್ ಮಾಡಿ ನಿಮ್ನ ಅವ್ರ ಲೈಫಲ್ಲಿ ಇಟ್ಕೋಬೇಕು ಅಂತ ಅನ್ಕೋತಾ ಇದಾರೆ. ನಿಮ್ನ ಬಿಟ್ಕೊಡಕ್ ರೆಡಿ ಇಲ್ಲ ಅವರು. ಕಟ್ ಹಾಕೊಂಡಾದ್ರೂ ನಿಮ್ನ ಅವ್ರ ಲೈಫಲ್ಲಿ ಇರ್ಸ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ. ಅಂಡ್ ನೀವು ತುಂಬಾ ಸೆಡ್ಯೂಸ್ ಮಾಡಿದ್ದೀರಾ ಅವ್ರನ್ನ. ವೆರಿ ಫಿಸಿಕಲಿ ಅಟ್ರಾಕ್ಟೆಡ್, ಲಸ್ಟ್ಫುಲಿ ಅಟ್ರಾಕ್ಟೆಡ್, ಅಡಿಕ್ಷನ್ ಅಂತಾರಲ್ಲ ಆ ತರ. ಅಂದ್ರೆ ಪ್ರೀತಿಗಿಂತ ಹೆಚ್ಚು ಇನ್ ಎ ಲಿಟಲ್ ಬ್ಯಾಡ್ ವೇ. ಅಂದ್ರೆ ಪ್ಯೂರ್ ಪ್ರೀತಿ ಅನ್ನೋದಕ್ಕಿಂತ ಕಂಟ್ರೋಲಿಂಗ್ ಜಾಸ್ತಿ, ಕಂಟ್ರೋಲ್ ಇಟ್ಕೋಬೇಕು. ಅಂಡ್ ಸ್ವಲ್ಪ ಮೆಟೀರಿಯಲಿಸ್ಟಿಕ್, ಅವ್ರದ್ದು ಆಸೆಗಳು ನೆರವೇರ್ಬೇಕು. ಸ್ವಾರ್ಥ, ಅವ್ರದ್ದು ಸೆಲ್ಫಿಶ್ನೆಸ್ ಜಾಸ್ತಿ ಇದೆ. ಮತ್ತೆ ನಿಮ್ನ ಹಿಡಿದಿಟ್ಕೋಬೇಕು ಅವ್ರ ಲೈಫಲ್ಲಿ ಅಷ್ಟೇ. ಅವ್ರಿಗೆ ಎಷ್ಟೇ ಚಾಲೆಂಜಸ್ ಬರ್ಲಿ ನೀವು ಅವ್ರ ಲೈಫಲ್ಲಿ ಇರ್ಬೇಕು, ಆ ತರ. ಅದ್ ಲೀಗಲ್ ಆಗಿರ್ಬೋದು, ಇಲ್ಲೀಗಲ್ ಆಗಿರ್ಬೋದು, ಎಥಿಕಲ್ ಆಗಿರ್ಬೋದು, ಅನ್ಎಥಿಕಲ್ ಆಗಿರ್ಬೋದು, ನೀವು ಅವ್ರ ಲೈಫಲ್ಲಿ ಇರ್ಬೇಕು ಅಷ್ಟೇ ಅವ್ರ ಮನ್ಸಲ್ಲಿರೋದು. ಆ ಅವ್ರ ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನಡೀತಿದೆ. ಅವ್ರನ್ನ ಬೇರೆಯವ್ರು ಬುಲ್ಲಿ ಮಾಡೋದು ಅಥವಾ ಮೋಸ ಮಾಡೋದು ಆತರ ನಡೀತಿದೆ ಅವ್ರ ಲೈಫಲ್ಲಿ. ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಬಟ್ ಅವ್ರಿಗೆ ನಿಮ್ ಬಿಟ್ರೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರ ತಲೆಗೆ ಓಡ್ತಾನೂ ಇಲ್ಲ. ತುಂಬಾ ಅಡಿಕ್ಟೆಡ್ ನಿಮ್ ಕಡೆ. ಬಟ್ ಹಾನೆಸ್ಟ್ ಆಗಿ ಪ್ರೀತಿ ಮಾಡ್ತಾರೆ, ನಿಜವಾಗ್ಲೂ ಪ್ರೀತಿ ಇದೆ. ಸೊ ಅವ್ರಿಗೆ ಹೆಂಗಾದ್ರೂ ಮಾಡಿ ನಿಮ್ನ ಕಿತ್ಕೊಂಡಾದ್ರೂ ಅವ್ರ ಲೈಫಲ್ಲಿ ಇರ್ಸ್ಕೋಬೇಕು, ಆ ತರ ಮನಸ್ಥಿತಿ ಇದೆ, ಓಕೆನಾ. ಕರೆಂಟ್ಲಿ ಅವ್ರ ಮುಂಚೆ ಸುಳ್ಳುಗಳು ಹೇಳಿದ್ದಾರೆ, ನಿಮ್ನ ಅವಾಯ್ಡ್ ಮಾಡಿದ್ದಾರೆ, ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ನಿಮಗ್ ನ್ಯಾಯ ಕೊಟ್ಟಿಲ್ಲ ಮುಂಚೆ. ಬಟ್ ಈಗ ಕೊಡ್ಬೇಕು, ಜಡ್ಜ್ಮೆಂಟ್ ಕೊಡ್ಬೇಕು, ಸೊಲ್ಯೂಷನ್ ಕೊಡ್ಬೇಕು. ಈ ರಿಲೇಶನ್ಶಿಪ್ಗೆ ನಾನು ಎಫರ್ಟ್ ಹಾಕ್ಬೇಕು, ನಾನು ಚೀಟ್ ಮಾಡಬಾರ್ದು ವ್ಯಕ್ತಿಗೆ ಅಂತ ಅವ್ರಿಗೆ ಸ್ಟ್ರಾಂಗ್ ಆಗಿ ಅನ್ಸಿದೆ, ಓಕೆನಾ. ಅಂಡ್ ಬ್ಯಾಲೆನ್ಸ್ ಮಾಡ್ಕೋತಿದ್ದಾರೆ ಅವ್ರ ಮನ್ಸನ್ನ. ತುಂಬಾ ಬ್ಯಾಲೆನ್ಸ್ ತಗೋ ಬರ್ತಾ ಇದಾರೆ. ಯಾಕಂದ್ರೆ ಅವ್ರ ಕಂಟ್ರೋಲ್ಗೆ ಸಿಗಲ್ಲ. ನಿಮ್ ವಿಷಯ ಅಂತ ಬಂದಾಗ ಅವ್ರ ಕಂಟ್ರೋಲ್ ಸಿಗಲ್ಲ. ತುಂಬಾ ರಿಚ್ ಇದಾರೆ ನಿಮ್ ವ್ಯಕ್ತಿ. ಅಂದ್ರೆ ನಿಮ್ಗಿಂತ ರಿಚ್ ಇದಾರೆ, ಇಂಡಿಪೆಂಡೆಂಟ್ ಇದಾರೆ, ಖುಷಿಯಾಗಿದ್ದಾರೆ, ಸೆಕ್ಯೂರ್ಡ್ ಆಗಿದ್ದಾರೆ, ತುಂಬಾ ನಿಮ್ ಕಡೆ ಅಟ್ರಾಕ್ಟೆಡ್ ಆಗಿದ್ದಾರೆ, ಓಕೆನಾ. ಅವ್ರ ಫೈನಾನ್ಷಿಯಲ್ ಗೋಲ್ಸ್ ನ ರೀಚ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಸುಮಾರು ಜನ ರೀಚ್ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಮುಂಚೆ ಇದ್ದಿದ್ದಕ್ಕಿಂತ ಇನ್ನೂ ಹೈ ಲೆವೆಲ್ ಜಾಬ್ ಹೋಗಿದ್ದಾರೆ. ಬಟ್ ನಿಮ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಎಷ್ಟೇ ಮುಂದುವರಿಲಿ, ಏನೇ ಇರ್ಲಿ, ಹೇಗೆ ಇರ್ಲಿ, ನಿಮ್ಗಿಂತ ಕಡಿಮೆ ಅಂತ ನೋಡ್ಕೋತಾರೆ. ಯಾಕಂದ್ರೆ ನೀವು ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೀರಾ ಅಂಡ್ ನಿಮ್ಗೆ ಸಕ್ಸಸ್ ಸಿಗಿದೆ. ಆ ಫ್ರೂಟ್ಸ್ ನ ನೀವು ಅನುಭವಿಸ್ತಾ ಇದ್ದೀರಾ. ಸೊ ನಿಮ್ಗಿಂತ ಅವ್ರು ಕಡಿಮೆ ಅಂತ ಅನ್ಕೋತಾರೆ. ಸೊ ನೀವು ಸಿಗ್ತಿರೋ ಸಿಗಲ್ವೋ ಅನ್ನೋ ಭಯಕ್ಕೆ ನಿಮ್ನ ಕಂಟ್ರೋಲ್ ಇಟ್ಕೋಬೇಕು, ಹೆಂಗಾದ್ರೂ ಮಾಡಿ ಕಟ್ಟಾಕೊಂಡಾರು ಇರ್ಸ್ಕೋಬೇಕು ಅಂತ ಅವರ ಮನಸ್ಥಿತಿಗಳು. ತುಂಬಾ ಸೀಕ್ರೆಟ್ಸ್ ಹೈಡ್ ಮಾಡಿದ್ದಾರೆ ನಿಮ್ಮಿಂದ. ಅವ್ರ ಮೇಲೆ ಅವ್ರಿಗೆ ಡೌಟ್, ನೀವು ಒಪ್ತಿರೋ ಇಲ್ವೋ ಅಂತ. ಡಿಪ್ರೆಷನ್ ಪ್ಯಾಟರ್ನ್ಸ್ ಕಾಣಿಸ್ತಿದೆ, ಡಿಪ್ರೆಷನ್ಗೆ ಹೋಗೋದು, ಮತ್ತೆ ಟ್ರಸ್ಟ್ ಇಲ್ಲದೆ ಇರೋದು, ಮತ್ತೆ ಅವ್ರ ಲೈಫಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಡೀತಾ ಇದೆ. ಕರೆಂಟ್ಲಿ ನಡೆದಿದೆ, ಓಕೆನಾ. ಅವ್ರು ಅಂದ್ಕೊಂಡೇ ಇರಲ್ಲ ಆ ತರ ನಡೆದಿದೆ. ನಾನು ಆಗ್ಲೇ ಅಂದೆ ವರ್ಕ್ ಪ್ಲೇಸ್ ಅಲ್ಲಿ ಬುಲಿಯಿಂಗ್ ಆಗಿದೆ ಅಂತ. ವರ್ಕ್ ಪ್ಲೇಸ್ ಅಲ್ಲಿ ಅವ್ರಿಗೆ ಯಾರೋ ಮೋಸ ಮಾಡಿದ್ದಾರೆ, ಅಥವಾ ಪರ್ಸನಲ್ ಲೈಫ್ ಅಲ್ಲಿ ನಿಮ್ ಬಿಟ್ಟು ಅವ್ರು ಯಾರ ಹತ್ರ ಆದ್ರೂ ಹೋಗಿದ್ರೆ ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ, ಜೋರಾಗೆ ಮೋಸ ಆಗಿದೆ. ಸೀಕ್ರೆಟ್ಸ್ ರಿವೀಲ್ ಆಗಿದೆ ಅವ್ರಿಗೆ, ಯಾರ್ದೋ ವ್ಯಕ್ತಿ ಬಗ್ಗೆ ಸೀಕ್ರೆಟ್ಸ್ ರಿವೀಲ್ ಆಗಿದೆ. ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ, ಅವ್ರ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ. ಯಾರ್ ಮಾತ್ ಕೇಳ್ಕೊಂಡು ನಿಮ್ಮನ್ನ ಅವ್ರು ದೂರ ಮಾಡಿದ್ರು, ಅಥವಾ ಯಾರ ಇನ್ಫ್ಲೂಯೆನ್ಸ್ ಇಂದ ನಿಮ್ಮನ್ನ ದೂರ ಮಾಡಿದ್ರು, ಅವ್ರ ಕಡೆಯಿಂದ ಅವ್ರಿಗೆ ಜೋರಾಗೆ ಮೋಸ ಆಗಿದೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಎಮೋಷನಲಿ ತುಂಬಾ ವೀಕ್ ಅಂತ ಫೀಲ್ ಮಾಡ್ತಿದ್ದಾರೆ. ಆ ಸೀಕ್ರೆಟ್ಸ್ ನೆಲ್ಲ ನಿಮ್ಗೆ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರಿಗೆ ಬ್ರೇಕಪ್ ಆಗ್ತಾ ಇಲ್ಲ. ಅವ್ರಿಗೆ ಥರ್ಡ್ ಪಾರ್ಟಿ ಇದ್ರೇನೋ
ಅವ್ರ ಕಡೆಯಿಂದನೂ ತುಂಬಾ ಮೋಸ ಆಗಿದೆ. ಈಗ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಬ್ರೇಕಪ್ ಆಗಿದೆ ಥರ್ಡ್ ಪಾರ್ಟಿ ಇದ್ರೆ. ಅವ್ರಿಗೆ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಸಿಗ್ತಿಲ್ಲ, ತುಂಬಾ ಒಂಥರ ಡಿಪ್ರೆಷನ್ ಮೂಡ್ಗೆ ಹೋಗ್ತಾ ಇದಾರೆ. ಓಕೆನಾ? ತುಂಬಾ ನಂಬಿದ್ರು, ಓವರ್ ಆಗಿ ನಂಬಿದ್ರು ಥರ್ಡ್ ಪಾರ್ಟಿನ ಅಥವಾ ಅವ್ರ ಫ್ಯಾಮಿಲಿನ ಅನ್ಸುತ್ತೆ. ಅವ್ರ ಕಡೆಯಿಂದನೇ ಮೋಸ ಆಗಿದೆ. ಆ ತುಂಬಾ ಹೈಡ್ ಮಾಡಿದ್ದಾರೆ ಅವರಿಂದ ಸೀಕ್ರೆಟ್ಸ್ ನ. ಈಗ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ, ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರು ಏನೇನ್ ಎಫರ್ಟ್ ಹಾಕಿದ್ರು, ಏನೇನ್ ಕೊಟ್ಟಿದ್ರು, ಏನೂ ರಿಟರ್ನ್ ಆಗಿಲ್ಲ, ಎಲ್ಲ ಲಾಸ್. ಅವ್ರು ಏನೇ ಪ್ರೀತಿ ಕೊಟ್ಟಿರ್ಬೋದು ಮೋಸ, ನಂಬಿರ್ಬೋದು ಮೋಸ. ಓಕೆನಾ? ಈಗ ಇನ್ವೆಸ್ಟ್ ಮಾಡಬಾರ್ದು ನಾನು ಆ ಕಡೆ ಅಂತ ಅವ್ರಿಗೆ ಮನ್ಸಿಗೆ ಬಂದಿದೆ. ತುಂಬಾ ಫೇಲ್ಯೂರ್ಸ್ ಅನುಭವಿಸ್ತಿದ್ದಾರೆ ಕರೆಂಟ್ಲಿ. ಓಕೆನಾ? ಒಂದೇ ಒಂದು ಅವ್ರಿಗೆ ಲೈಫಲ್ಲಿ ಇರೋದು ಆಸೆ, ನೀವು ಅಷ್ಟೇ. ನೀವು ಅವ್ರ ಲೈಫಿಗೆ ಬಂದ್ರೆ ನನ್ನ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದೊಂದು ಆಸೆ ಬಿಟ್ರೆ ಇನ್ನೇನು ಇಲ್ಲ. ಸೊ ಅವರು ನಿಮ್ನ ಹೆಂಗಾದ್ರೂ ಮಾಡಿ ಅವ್ರ ಪವರ್ ಎಲ್ಲ ಯೂಸ್ ಮಾಡಿ ನಿಮ್ನ ಅವ್ರ ಲೈಫಿಗೆ ಕರ್ಕೊಬರ್ಬೇಕು. ಅದ್ ಏನೇ ಆಗಿರ್ಬೋದು, ನೀವು ಅವ್ರ ಲೈಫಿಗೆ ಬಂದ್ರೆ ಅವ್ರ ಲೈಫ್ ಸರಿ ಹೋಗುತ್ತೆ ಅಂತ ಅನ್ಕೋತಿದ್ದಾರೆ. ಅವ್ರ ಟವರ್ ಮೂಮೆಂಟ್ ನ ಫೇಸ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ತುಂಬಾ ಅವರಿಂದ ಸೀಕ್ರೆಟ್ಸ್ ಹೈಡ್ ಮಾಡಿರೋದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಈಗ ಸೀಕ್ರೆಟ್ಸ್ ಆಗಿ ಉಳ್ದಿಲ್ಲ. ಸೊ ಅವ್ರು ಶಾಕ್ ಅಲ್ಲಿ ಇದ್ದಾರೆ ಕರೆಂಟ್ಲಿ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕಂಟ್ರೋಲ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ. ನಾನ್ ಕಂಟ್ರೋಲ್ ಸಿಗ್ಬೇಕು, ನಿಮ್ಮನ್ನ ಕಂಟ್ರೋಲ್ ತಗೋಬೇಕು, ನೀವು ಬಂದಿಲ್ಲ ಅಂದ್ರೆ ಅವ್ರ ಲೈಫ್ ಮುಗೀತು ಅಂತ ಅನ್ಕೋತಾ ಇದಾರೆ. ನೀವ್ ಅವ್ರ ಮಗುವಿನ ತಾಯಿ ಆಗ್ಬೇಕು ಅಥವಾ ಅವರು ನಿಮ್ಮ ಮಗುವಿನ ತಂದೆ ಆಗ್ಬೇಕು, ಆ ತರ ಮನಸ್ಥಿತಿಗಳಿದೆ. ನಿಮ್ ಜೆಂಡರ್ ಅನ್ವಯ ಅನ್ಕೊಳ್ಳಿ. ಒಟ್ನಲ್ಲಿ ನಿಮ್ಮ ಮಗುವಿನ ಪೇರೆಂಟ್ ಆಗ್ಬೇಕು ಅಂತ ಅವ್ರಿಗೆ ಆಸೆ ಆಗ್ತಿದೆ. ಅಂಡ್ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ, ಲಸ್ಟ್ಫುಲ್ ಅಟ್ರಾಕ್ಷನ್ ತುಂಬಾ ಇದೆ. ಓಕೆನಾ? ನಿಮ್ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ ಈ ಟೈಮಲ್ಲಿ. ಅವ್ರು ಯಾಕಂದ್ರೆ ಈ ಟವರ್ ಸಿಚುವೇಶನ್ ಇಂದ ಆಚೆ ಬರ್ಬೇಕಲ್ಲ, ಸ್ಟ್ರೆಂತ್ ಇಲ್ಲ ನಿಮ್ ಕಡೆ ಬರಕ್. ಅವ್ರಿಗೆ ಸ್ಟ್ರೆಂತ್ ಇಲ್ಲ. ಇನ್ಫಿನಿಟಿ ಸಿಂಬಲ್ ಫಸ್ಟ್ ಫೈಲಲ್ಲೂ ಇನ್ಫಿನಿಟಿ ಸಿಂಬಲ್ ಬಂದಿತ್ತು. ತುಂಬಾ ತುಂಬಾ ಪ್ರೀತಿ ಇದೆ, ಆದ್ರೆ ಸ್ಟ್ರೆಂತ್ ಇಲ್ಲ ನಿಮ್ ಕಡೆ ಬರಕ್. ಅವರಿಗೆ ಸ್ಲಿಪ್ ಆಗ್ಬಿಟ್ಟಿದ್ದಾರೆ ಸಿಂಹ ಆಗಿದ್ದವ್ರು. ಸ್ಟ್ರೆಂತ್ ಇಲ್ಲ. ಯಾಕಂದ್ರೆ ಅವ್ರು ಮುಂಚೆ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ನಿಮ್ನ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಈಗ ನಿಮ್ ಕಡೆ ಹೇಗ್ ಬರೋದು? ಸ್ಟ್ರೆಂತ್ ಇಲ್ಲ. ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ಸುಮಾರು ಜನ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ನೀವು ಅವ್ರ ಲೈಫಲ್ಲಿ ಬರ್ಲಿ ಅಂತ ಕೇಳ್ಕೊತಾ ಇದ್ದಾರೆ. ಅಂಡ್ ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ. ಈಗ ಶಾಂತತೆ ಬರ್ತಾ ಇದೆ ಅವ್ರ ಮನ್ಸಲ್ಲಿ. ಹೇಗಾದ್ರೂ ಮಾಡಿ ನೀವ್ ಅವ್ರ ಲೈಫಲ್ಲಿ ಬರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಓಕೆನಾ? ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ನನ್ಗೆ ಯಾಕೋ ಫಿಶ್ ಅಂತ ಪದೇ ಪದೇ ಬರ್ತಿದೆ. ಇಲ್ಲೂ ಫಿಶ್, ಇಲ್ಲೂ ಫಿಶ್. ಯಾರಿಗಾದ್ರೂ ಫಿಶ್ ಇಷ್ಟ ಇರ್ಬೋದು, ಫಿಶ್ ಸಾಕಕ್ ಇಷ್ಟ ಇರ್ಬೋದು, ಅಥವಾ ತಿನ್ನಕ್ಕೆ, ಒಟ್ನಲ್ಲಿ ಫಿಶ್ ಲವರ್ಸ್ ಇರ್ಬೋದು. ಫಿಶ್ ಕಾಣಿಸ್ತಿದೆ. ಅಥವಾ ಯಾರಾದ್ರೂ ಸಮುದ್ರದ ಹತ್ರ ಇರ್ಬೋದು. ಓಕೆನಾ? ಅಥವಾ ನೀವಿಬ್ರು ಸಮುದ್ರದ ಹತ್ರ ಮೀಟ್ ಮಾಡಿರ್ಬೋದು. ಅದ್ ನನಗೆ ಜಾಸ್ತಿ ಬರ್ತಾ ಇದೆ ಪೈಲ್ 2 ಚಂದ್ರ ಡಬಲ್ ಕಾರ್ಡ್ ರಿಪಿಟೇಷನ್ ಬಂದಿದೆ. ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾರೆ, ತುಂಬಾ ಡಿಪ್ರೆಸ್ ಆಗಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಜೀವನದ ಮೇಲೆ ಆಸೆ ಇಲ್ಲ, ನಿಮ್ ಜೊತೆ ಕಾಂಟ್ಯಾಕ್ಟ್ ಇಲ್ದೇ ಇರೋದಂತ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ತುಂಬಾ ಸೀಕ್ರೆಟ್ಸ್ ಬಚ್ಚಿಟ್ಟಿದ್ದಾರೆ, ತುಂಬಾ ಇಡನ್ ಇಶ್ಯೂಸ್ ಇದೆ. ಓಕೆನಾ? ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ ಕರೆಂಟ್ಲಿ ಗೈಸ್. ನಿಮ್ ಕಡೆ ಬರ್ಬೇಕು, ಇಲ್ಲ ಅದ್ ಬಿಟ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ. ಅವರ ಬ್ಯಾಗೇಜ್ ಜೊತೆನೆ ಬರ್ಬೇಕು, ಬೇರೆ ದಾರಿ ಇಲ್ಲ ಅಂತ ಅನ್ಕೋತಿದ್ದಾರೆ. ಬ್ಯಾಗೇಜ್ ಎಲ್ಲ ಇಳಿಸ್ಬಿಟ್ಟು ಫ್ರೀ ಆಗಿ ಹೀಲ್ ಆಗಿ ಬರಲ್ಲ. ಈ ಟವರ್ ಬ್ಯಾಗೇಜ್ ಏನಿದೆ ಮೂಮೆಂಟ್, ಅದನ್ನೆಲ್ಲ ಜೊತೆಗೆ ಎತ್ಕೊಂಡು ಬರ್ತಾರೆ. ಆ ತರ ಅನ್ಕೋತಿದ್ದಾರೆ. ಅಂದ್ರೆ ನಿಮ್ಗೆ ಅದೆಲ್ಲ ಹೇಳ್ಕೋಬೇಕು, ಹಿಂಗೆಲ್ಲ ಆಯ್ತು ಅಂತ. ಅದ್ ಬಿಟ್ರೆ ಅವ್ರಿಗೆ ಅವ್ರ ಲೈಫಲ್ಲಿ ಬೇರೆ ಏನೋ ಆಪ್ಷನ್ ಕಾಣಿಸ್ತಾ ಇಲ್ಲ. ಪ್ಲೀಸ್ ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಏಸ್ ಆಫ್ ಸೋರ್ಟ್ಸ್, ಆಕ್ಷನ್ ತಗೋತಾರೆ ಗೈಸ್. ಆಕ್ಷನ್ ತಗೊಳ್ಳೇಬೇಕು, ನಿಮ್ ಕಡೆ ಬರ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಸ್ಟ್ರೆಂತ್ ಕಡಿಮೆ ಇದ್ರೂ ಆಕ್ಷನ್ ತಗೋತಾರೆ. ಓಕೆ? ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಸುಮಾರು ಜನಕ್ಕೆ. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫ್ಯಾಮಿಲಿನೇ ಥರ್ಡ್ ಪಾರ್ಟಿ ಆಗುತ್ತೆ. ಓಕೆ? ನೀವೀಗ ಕ್ವೀನ್ ಆಫ್ ಸೋರ್ಟ್ಸ್ ಎನರ್ಜಿಲಿದ್ದೀರಾ ಅಂದ್ರೆ ನೀವೆಲ್ಲ ಅವ್ರನ್ನ ಒಪ್ಪಲ್ವೋ, ನೀವು ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದೀರಾ, ಮೊದ್ಲಿಗಿಂತ ಚೇಂಜ್ ಆಗಿದ್ದೀರಾ. ನಿಮ್ಮನ್ನ ನೀವು ಫಿಸಿಕಲಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿದ್ದೀರಾ.
ಮತ್ತೆ ನಿಮ್ ಜಾಬ್ ಅಲ್ಲಿ ಇರ್ಬೋದು, ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಿದ್ದೀರಾ, ಹೈಯರ್ ಅಥಾರಿಟೇಟಿವ್ ಜಾಬ್ ಇರ್ಬೋದು. ಒಟ್ನಲ್ಲಿ ನಿಮ್ ಲೈಫ್ ಅಲ್ಲಿ ನೀವು ಅವ್ರು ಬಿಟ್ಟು ಹೋಗೋದಕ್ಕಿಂತ ಮುಂದೆ ಬಂದಿದ್ದೀರಾ. ಸೊ ಹೆಂಗೆ ನಿಮ್ನ ಅಪ್ರೋಚ್ ಮಾಡೋದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಓಕೆನಾ? ಥರ್ಡ್ ಪಾರ್ಟಿ ಇನ್ನೂ ಅವ್ರ ಲೈಫ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಅವ್ರ ಲೈಫ್ ಅಲ್ಲಿ ಇದ್ದಾರೆ. ಬಟ್ ಅವ್ರನ್ನೆಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕು ನೋಡಿ. 6 ಆಫ್ ವಾಂಡ್ಸ್ ಅವ್ರದ್ದು ಏನಿದೆ ಗ್ರೂಪ್, ಅದನ್ನೆಲ್ಲ ಬಿಟ್ಟು ನಿಮ್ ಕಡೆ ಕಂಪ್ಲೀಟ್ ಆಗಿ ಬಂದ್ಬಿಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಅವ್ರಿಗೆ ಬೇರೆ ಏನು ಕಾಣಿಸ್ತಾ ಇಲ್ಲ. ತುಂಬಾ ಜನ ಅವ್ರ ಸುತ್ತಮುತ್ತ ಇದಾರೆ, ಆದ್ರೆ ನಿಮ್ ಕಡೆ ಬರ್ಬೇಕು ಮತ್ತೆ ನಿಮ್ ಕಮಿಟ್ ಆಗ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ ಗೈಸ್. ಫೈಲ್ ಟು ಕ್ಲೈಮ್ ಮಾಡಿ ಎನರ್ಜಿನ. ಅವ್ರಿಗೆ ಕಮಿಟ್ ಆಗ್ಬೇಕು. ಫ್ಯಾಮಿಲಿ ನಿಮ್ ಜೊತೆ ಕಮಿಟ್ ಆಗ್ಬೇಕು. ಫ್ಯಾಮಿಲಿ ಇಲ್ದೇ ಇರೋರು, ಮದ್ವೆ ಆಗದೆ ಇರೋರು ಕಮಿಟ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಥರ್ಡ್ ಪಾರ್ಟಿ ಇರೋರು ಕೂಡ ನಿಮ್ಮನ್ನ ಅವ್ರ ಲೈಫಲ್ಲಿ ಹೇಗಾದ್ರೂ ಮಾಡಿ ಕರ್ಕೊಬರ್ಬೇಕು ಆ ತರ ಅನ್ಸಿದೆ. ಹೆಂಗಾದ್ರೂ ಆಗ್ಲಿ ಒಟ್ನಲ್ಲಿ ನೀವು ಅವ್ರ ಲೈಫಲ್ಲಿ ಇರ್ಬೇಕು ಆ ತರ ಅವ್ರಿಗೆ ಅನ್ಸಿದೆ. ಮತ್ತೆ ನಿಮ್ ಜೊತೆ ಒಂದ್ ಸುಂದರವಾದ ಫ್ಯಾಮಿಲಿ ನೋಡ್ತಿದಾರೆ ಅವ್ರ ಫ್ಯೂಚರ್ ಅಲ್ಲಿ. ನಿಮ್ನ ಮದ್ವೆ ಆಗಿ ನಿಮ್ ಜೊತೆ ಒಂದ್ ಸುಂದರವಾದ ಫ್ಯಾಮಿಲಿ, ಮಕ್ಳು, ಆ ತರ ಥಿಂಕ್ ಮಾಡ್ತಿದಾರೆ ಈ ಸಮಯದಲ್ಲಿ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಅವ್ರಿಗೆ. ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ನಿಮಗ್ ಗೊತ್ತಿಲ್ಲ ನೀವ್ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಅಂತ, ಆದ್ರೆ ನೀವು ತುಂಬಾ 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 ಇಂಪಾರ್ಟೆಂಟ್ ಆಗ್ತೀರಾ ಅವ್ರಿಗೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಜನ 100% ಇದೆ. 3 ಆಫ್ ಪೆಂಟಕಲ್ಸ್ ಅವ್ರಿಗೆ ಅವ್ರ ಲೈಫಲ್ಲಿ ಇನ್ನೊಬ್ರು ಇದಾರೆ. ಓಕೆನಾ? ಅವ್ರ ತಾಯಿ ಇರ್ಬೋದು, ಅವ್ರ ಎಲ್ಡರ್ ಸಿಸ್ಟರ್ ಇರ್ಬೋದು. ಆದ್ರೆ ನಿಮ್ ಕಡೆ ಜಾಸ್ತಿ ಅಟ್ರಾಕ್ಷನ್ ಇದೆ. ಅವ್ರ ಕಡೆ ರೆಸ್ಪಾನ್ಸಿಬಿಲಿಟಿ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಥವಾ ಥರ್ಡ್ ಪಾರ್ಟಿ ರೊಮ್ಯಾಂಟಿಕ್ ಪಾರ್ಟ್ನರೇ ಇರ್ಬೋದು. ಆದ್ರೆ ನಿಮ್ ಕಡೆ ಜಾಸ್ತಿ ಪ್ರೀತಿ ಇದೆ, ಅಟ್ರಾಕ್ಷನ್ ಇದೆ. 3 ಆಫ್ ವಾಂಡ್ಸ್ 100%. ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ, ಕರ್ಮ ಹಿಟ್ ಆಗಿದೆ ಗೈಸ್. ಓಕೆನಾ? ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದಕ್ಕೆ ಅವ್ರಿಗೆ ಕರ್ಮ ಹಿಟ್ ಆಗಿದೆ. ಅಳ್ತಾ ಇದಾರೆ ನೈಟ್. ಥರ್ಡ್ ಪಾರ್ಟಿ ನೋಡಿ ಹೆಂಗ್ ಚೂರ್ ಚೂರ್ ಮಾಡಿದ್ದಾರೆ ಅವ್ರ ಹಾರ್ಟ್ ನ. ಅವ್ರ ಫ್ಯಾಮಿಲಿ ವ್ಯಕ್ತಿ ಇರ್ಬೋದು ಅಥವಾ ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೋದು, ತುಂಬಾ ಹರ್ಟ್ ಆಗಿದೆ. ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ. ಯಾಕಂದ್ರೆ ಥರ್ಡ್ ಪಾರ್ಟಿ ಕಣ್ಣು ಅವ್ರ ಮೇಲಿದೆ, ಹದ್ದಿನ ಕಣ್ಣು ಅವ್ರ ಮೇಲಿದೆ. ನಿಮ್ ಕಡೆ ಬರಕ್ ಟ್ರೈ ಮಾಡ್ತಿದಾರೆ, ಆಕ್ಷನ್ ತಗೋಬೇಕು ಅನ್ಕೋತಿದಾರೆ, ಬಟ್ ಆಗ್ತಾ ಇಲ್ಲ. ಹದ್ದಿನ ಕಣ್ ಜೊತೆಲೇ ಇದೆ. ಸೊ ಯೋಚನೆ ಮಾಡ್ತಿದಾರೆ, ಸೈಲೆಂಟ್ ಆಗಿ ಪ್ರೀತಿ ಮಾಡ್ತಿದಾರೆ, ದೂರದಿಂದಾನೇ ಪ್ರೀತಿ ಮಾಡ್ತಿದಾರೆ. ಏನೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಅವ್ರ ಲೈಫಲ್ಲಿ ಆ ತರ ಸಿಚುವೇಶನ್ಸ್ ನಡೀತಾ ಇದೆ. ಏನಾದ್ರು ಡಿಸಿಷನ್ ತಗೋಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ತುಂಬಾ ಪ್ರೀತಿ ಇದೆ ನಿಮ್ ಮೇಲೆ, ಬಟ್ ಸದ್ಯಕ್ ತಗೊಳಲ್ಲ ಆಕ್ಷನ್. ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾರೆ ಅವರು. ಆಕ್ಷನ್ ತಗೊಳ್ಳೇಬೇಕು ಅಂತ ಅನ್ಕೋತಿದ್ದಾರೆ, ಸದ್ಯಕ್ ತಗೊಳಲ್ಲ. ಓಕೆನಾ? ಬಟ್ ಖಂಡಿತ ಯೋಚನೆ ಮಾಡ್ತಿದ್ದಾರೆ. ಸ್ಟ್ರೆಂತ್ ನ ಅಕ್ಯುಮುಲೇಟ್ ಮಾಡ್ಕೊಂಡು ಖಂಡಿತ ತಗೋತಾರೆ. ಕರ್ಮ ಹಿಟ್ ಆಗಿದೆ ಅನ್ನೋದಕ್ಕೆ ಕರ್ಮ ಕಾರ್ಡೇ ಬಂತು. ಅವ್ರಿಗೆ ಸರಿಯಾಗಿ ಕರ್ಮ ಹಿಟ್ ಆಗಿದೆ ಗೈಸ್. ನಿಮಗ್ ಮೋಸ ಮಾಡೋಗಿದ್ಕೆ ಥರ್ಡ್ ಪಾರ್ಟಿ ಕಡೆಯಿಂದ ಮೋಸ ಆಗಿದೆ ಅವ್ರಿಗೆ. ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು. 6 ಆಫ್ ಪೆಂಟಕಲ್ಸ್ ಅವ್ರು ಯಾರ್ಗೆ ದುಡ್ಡು ಸುರಿದ್ರೋ, ಯಾರ್ಗೆ ಎನರ್ಜಿ ಸುರಿದ್ರೋ ಇಷ್ಟು ದಿನ, ಅವ್ರ ಕಡೆಯಿಂದಾನೇ ಅವ್ರಿಗೆ ಮೋಸ ಆಗಿದೆ. ಅವ್ರ ಸೆಲ್ಫಿಶ್, ಅವ್ರ ಲೈಫ್ ನೋಡ್ಕೊಂಡಿದ್ದಾರೆ, ಮೋಸ ಮಾಡಿ ಹೋಗಿದ್ದಾರೆ. ಮತ್ತೆ ಟವರ್ ಕಾರ್ಡ್ ಬಂತು ಗೈಸ್. ಡಬಲ್ ಕನ್ಫರ್ಮೇಶನ್ ಗೈಸ್. ಓಕೆನಾ? ಟವರ್ ಕಾರ್ಡು ಮತ್ತೆ ಬಂದಿದೆ ನನ್ಗೆ, ಅದೇ ಆಶ್ಚರ್ಯ. ಅಗೇನ್ ಟವರ್ ಕಾರ್ಡ್. ಅವ್ರ ಲೈಫಲ್ಲಿ ಏನೋ ದೊಡ್ಡದಾಗಿ ಅವ್ರಿಗೆ ಮೋಸ ಆಗಿದೆ ಗೈಸ್ ಥರ್ಡ್ ಪಾರ್ಟಿ ಕಡೆಯಿಂದ. ಅವ್ರಿಗೆ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ, ಹಂಗಿದೆ ಪರಿಸ್ಥಿತಿ. ನಿಮ್ ಕಡೆ ಬರಕ್ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಥರ್ಡ್ ಪಾರ್ಟಿ ಕಣ್ಣು ಅವ್ರ ಮೇಲಿದೆ. ಸೊ ಅವ್ರ ಕೈ ಬರಕ್ ಆಗ್ತಿಲ್ಲ. ತುಂಬಾ ಟವರ್ ಮೂಮೆಂಟ್ ಅನುಭವಿಸಿದ್ದಾರೆ. ಅವ್ರು ಏನೇನ್ ಅನ್ಕೊಂಡಿದ್ರು ಅವ್ರ ಲೈಫಲ್ಲಿ ಎಲ್ಲ ಉಲ್ಟಾ ಆಗಿದೆ ಥರ್ಡ್ ಪಾರ್ಟಿ ಕಡೆಯಿಂದ. ಕರ್ಮ ಸರಿಗ್ ಹಿಟ್ ಆಗಿದೆ ಅವ್ರಿಗೆ. ಮೂನ್ ಕಾರ್ಡ್ ಕನ್ಫ್ಯೂಷನ್, ಡಿಪ್ರೆಷನ್, ಒಂಟಿ, ಮೆಂಟಲ್ ಕ್ಲಾರಿಟಿ ಇಲ್ಲ, ಫ್ಯೂಚರ್ ಇಲ್ಲ. ಕತ್ಲಲ್ಲಿ ನಿಮ್ಮನ್ನ ಹುಡುಕ್ತಾ ಇದಾರೆ ಬೆಳಕಿಡ್ಕೊಂಡು. ನೀವು ಸಿಕ್ಕಿದ್ರೆ ಅವ್ರ ಲೈಫಲ್ಲಿ ಬೆಳಕು. ಗಲಾಟೆಗಳು, ಜಗಳಗಳಾಗುತ್ತೆ, ಆಗ್ತಿರ್ಬಹುದು ಆಲ್ರೆಡಿ ಅವ್ರಿಬ್ರು ಮಧ್ಯ. ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರ ಮಧ್ಯೆ ಜಗಳ, ಗಲಾಟೆ ಎಲ್ಲ ನಡೀತಾ ಇದೆ. ಇನ್ನೂ ಸ್ಟಿಲ್ ಸೆಟಲ್ ಆಗಿಲ್ಲ. ಬಟ್ ನಿಮ್ ಎನರ್ಜಿ ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ಬಿಟ್ಟಿದೆ. ಆಗ್ತಾ ಇಲ್ಲ ಅವ್ರಿಗೆ ಅಲ್ಲಿ ಸಿಚುವೇಶನ್. ವೆರಿ ಡಿಪ್ರೆಷನ್ ಎನರ್ಜಿ ಗೈಸ್. ಫೈಲ್ ಟು ನಿಮ್ ವ್ಯಕ್ತಿ ಕರ್ಮ ಅನುಭವಿಸ್ತಾ ಇದಾರೆ. ಕರ್ಮ ಹಿಟ್ ಬ್ಯಾಕ್ ಅಂತಾರಲ್ಲ ಹಂಗೆ.
ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಸೊ ನಿಮಗ್ ಕಮಿಟ್ ಆಗ್ಬೇಕು ಅಂತ ಈಗ ಅನ್ಸಿದೆ, ಆಗ್ಬೇಕಿತ್ತು ಅಂತ. ನೀವಿಬ್ರು ಟ್ವಿನ್ ಫ್ಲೇಮ್ಸ್ ಗೈಸ್, ಅದಕ್ಕೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಈ ತರ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದೆ. ಮೆಜಾರಿಟಿ ಟ್ವಿನ್ ಫ್ಲೇಮ್ಸ್ ಇರ್ತೀರಾ. ಆ ಮತ್ತೆ ಇಬ್ರದ್ದು ಕ್ಯಾರೆಕ್ಟರ್ಸ್ ಆಪೋಸಿಟ್ ಇರುತ್ತೆ ಆಲ್ಮೋಸ್ಟ್. ನಿಮ್ ಮೇಲೆ ಅನ್ಕಂಡೀಷನಲ್ ಪ್ರೀತಿ ಬಂದಿದೆ ಈಗ, ಓಕೆನಾ. ಅವ್ರ ಜೀವನ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಿದ್ದಾರೆ. ನೀವ್ ಯಾವತ್ತೂ ನಿಮ್ಗೆ ಅಂತ ಏನು ಡಿಮ್ಯಾಂಡ್ ಮಾಡಿಲ್ಲ, ಕೇಳ್ಕೊಂಡಿಲ್ಲ, ಅವ್ರನ್ನ ಫ್ರೀ ಆಗಿ ಬಿಟ್ಟಿದ್ದೀರಾ. ಸೆಲ್ಫ್ಲೆಸ್ನೆಸ್ ಇತ್ತು ಈ ರಿಲೇಶನ್ಶಿಪ್ ಅಲ್ಲಿ ಮುಂಚೆ, ಅದನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಒಂಚೂರು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ, ಒಂಚೂರು ಸೆಲ್ಫಿಶ್ ಇರ್ಲಿಲ್ಲ. ನಾನ್ ನೋಡಿದ್ರೆ ಆ ರಿಲೇಶನ್ಶಿಪ್ಗೆ ಅಷ್ಟೊಂದು ಎಫರ್ಟ್ ಆಗ್ತೆ, ನನ್ಗೇನು ಸಿಕ್ಲಿಲ್ಲ ಅಂತ. ನಿಮ್ನ ದೂರದಿಂದ ನೋಡ್ತಿದ್ದಾರೆ, ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ, ಅನ್ನೋನ್ ಅಕೌಂಟ್ ಇಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಓಕೆನಾ. ನಿಮ್ ಕಡೆ ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಜಾಸ್ತಿ ಇದೆ. ನಾನು ಆಗ್ಲೇ ಹೇಳ್ದೆ, ಡೆವಿಲ್ ಕಾರ್ಡ್ ಬಂದಿದೆ. ತುಂಬಾ ನಿಮ್ ಜೊತೆ ಡೇಟ್ ಹೋಗ್ಬೇಕು, ಫಿಸಿಕಲ್ ಇಂಟಿಮೇಟ್ ಆಗ್ಬೇಕು ಅನ್ನೋದು ನಂಗೆ ತುಂಬಾ ಎನರ್ಜಿ ಜಾಸ್ತಿ ಬರ್ತಿದೆ. ಇನ್ನೊಂದ್ ಚಾನ್ಸ್ ತಗೋಬಿಡೋಣ, ರಿಸ್ಕ್ ತಗೋಬಿಡೋಣ, ಇನ್ನೊಂದು ಆಪ್ಷನ್ ತಗೋಬಿಡೋಣ. ಲೈಫಲ್ಲಿ ಏನೇ ಆಗ್ಲಿ ಇವ್ರು ನನ್ನ ಲೈಫಲ್ಲಿ ಬರ್ಬೇಕಷ್ಟೆ. ಎನಿ ರಿಸ್ಕ್ ತಗೊಳಕ್ ರೆಡಿ ಇದ್ದಾರೆ, ಆದ್ರೆ ನೀವ್ ಅವ್ರ ಜೀವನದಲ್ಲಿ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೈಸ್, ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ನಗ್ತಾರೆ ಅಂದ್ರೆ ಇಷ್ಟು ಪ್ರಾಬ್ಲಮ್ ಅಲ್ವೇ, ಅದಕ್ಕೆ ನೀವು ಮಾತ್ರ ಕಾರಣ. ಅದಕ್ಕೆ ಥ್ಯಾಂಕ್ ಯು, ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಅಂತ ಹೇಳ್ತಾ ಇದಾರೆ. ಲವ್ ಇಸ್ ಇನ್ ದ ಏರ್, ಗಾಳಿಲೂ ಪ್ರೀತಿ ಇದೆ ಅಂದ್ರೆ ಅಷ್ಟು ನಿಮ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ನಾನು ಆಗ್ಲೇ ಏನಂದೆ, ಅವ್ರ ಲೈಟ್ ಹುಡ್ಕೊಂಡು ನಿಮ್ನ ಕತ್ಲೆಲಿ ಲ್ಯಾಂಟರ್ನ್ ಇಟ್ಕೊಂಡು ಹುಡುಕ್ತಿದ್ದಾರೆ ಅಂತ. ಸಿ ರಿಪಿಟೇಷನ್ ಗೈಸ್, ಕ್ಲೈಮ್ ಮಾಡಿ ಎನರ್ಜಿನ. ಪರ್ಫೆಕ್ಟ್ ಆಗಿ ನನ್ ಮಾತುಗಳೇ ಕಾರ್ಡಲ್ಲಿ ಬರ್ತಿದೆ. ಸೊ ಎಷ್ಟು ಇಂಟ್ಯೂಟಿವ್ ಅಂತ ನನ್ ಮೇಲೆ ನನ್ಗೆ ಖುಷಿ ಆಗುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನೋಡಿ, ನೀವೇ ಅವರ ಜೀವನದ ಬೆಳಕು. ಯು ಆರ್ ಮೈ ವಿಶ್ ಫುಲ್ಫಿಲ್ಮೆಂಟ್. ನೀವ್ ಸಿಕ್ಕಿದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆಲ್ಲಾ ಸಿಕ್ತಂಗೆ, ಅವ್ರ ಆಸೆ ದೊಡ್ಡ ಕನಸು ನೆರವೇರ್ದಂಗೆ. ಐ ವಾಂಟ್ ಟು ಹ್ಯಾವ್ ಎ ಫ್ಯೂಚರ್ ವಿತ್ ಯು. ಅವರು ಫ್ಯೂಚರ್ನ ನಿಮ್ ಜೊತೆನೆ ನೋಡ್ತಾರೆ. ಅವ್ರ ಲೈಫಲ್ಲಿ ಕರೆಂಟ್ಲಿ ಯಾರೇ ಇರ್ಬೋದು, ಅವ್ರ ಫ್ಯೂಚರ್ನ ನಿಮ್ ಜೊತೆ ನೋಡ್ತಾರೆ, ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ಗೆ ನಿಮ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಪ್ಲೀಸ್. ವಾಂಟ್ ಟು ಟ್ರಾವೆಲ್ ಅಂಡ್ ಎಕ್ಸ್ಪ್ಲೋರ್. ನೀವೆಲ್ಲಾದ್ರೂ ಟ್ರಾವೆಲ್ ಮಾಡಿ ಅಂತ ಯೂನಿವರ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ ಪಾರ್ಟ್ನರ್ ಸಿಕ್ಕಿದ್ರು ಅವ್ರ ಜೊತೆ ಟ್ರಾವೆಲ್ ಮಾಡಿ. ಅವಾಗ ನಿಮ್ಗೆ ನೀವಿಬ್ರು ಇನ್ನ ಹತ್ರ ಆಗ್ತೀರಾ, ನಿಮ್ ಮನ್ಸ್ ಹಗುರ ಆಗುತ್ತೆ, ಈ ಕನೆಕ್ಷನ್ ಮುಂದಕ್ಕೆ ಹೋಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ, ಅಥವಾ ಈ ರಿಲೇಶನ್ಶಿಪ್ ಅಂತಾನೆ ಅಲ್ಲ, ಜನರಲ್ ಆಗಿ ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ ಲೈಫ್ ಚೆನ್ನಾಗ್ ಆಗುತ್ತೆ, ನಿಮ್ ಮೈಂಡ್ ಸೆಟ್ ಚೆನ್ನಾಗ್ ಆಗುತ್ತೆ. ಈಗ ಏನ್ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅದೆಲ್ಲ ಸರಿ ಹೋಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ನಿಮ್ಮ ಭಯಗಳನ್ನ ಹಿಂದಕ್ಕೆ, ಲೀವ್ ಯುವರ್ ಫಿಯರ್ಸ್ ಬಿಹೈಂಡ್, ದೇ ಆರ್ ಸ್ಟಾಪಿಂಗ್ ದಿಸ್ ರಿಲೇಶನ್ಶಿಪ್ ಫ್ರಮ್ ಬ್ಲಾಸಮಿಂಗ್. ಈ ರಿಲೇಶನ್ಶಿಪ್ ಮುಂದಕ್ಕೆ ಹೋಗಕ್ ನೀವು ಬಿಡ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಭಯ ಅದನ್ನ ತಡೀತಿದೆ. ನೀವು ನೆಗೆಟಿವ್ ಮ್ಯಾನಿಫೆಸ್ಟ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಸೊ ಈ ರಿಲೇಶನ್ಶಿಪ್ ಅರಳಕ್ ನೀವು ಬಿಡ್ತಾ ಇಲ್ಲ, ನಿಮ್ ಭಯನೇ ತಡೀತಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ಓಪನ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ, ಓಕೆನಾ. ಅವಾಗ ತಾನೇ ನೀವು ಪ್ರೀತಿನ ನಿಮ್ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಳಕ್ ಸಾಧ್ಯ, ನಿಮ್ ರಿಲೇಶನ್ಶಿಪ್ ನ ಅಟ್ರಾಕ್ಟ್ ಮಾಡ್ಕೊಳಕ್ ಸಾಧ್ಯ. ಸೊ ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ, ಓಪನ್ ಅಪ್ ಆಗಿ ಮಾತಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದ್ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಆದ್ರೆ ನಿಮ್ಮಿಬ್ರು ಮಧ್ಯ ಖಂಡಿತ ಈ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಡಿಸಿಷನ್ ಬರ್ತೀರಾ, ಒಂದು ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಟ್ರೈ ಮಾಡಿ ಗೈಸ್, ಓಕೆನಾ. ಓಕೆ, ನಿಮ್ಮ ಫೈಲ್ ಟು ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಸಾಂಗ್ ಕೊಡಿ. ಈ ಹಾರ್ಟ್ ಫುಲ್ ನೋಡಿ ಗೈಸ್, ಅವ್ರ ಕಡೆಯಿಂದ ಇನ್ನೂ ಒಂದಷ್ಟು ಮೆಸೇಜಸ್ ಸಿಗುತ್ತೆ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಖಾನೇ. ಗೈಸ್, ನಾನು ಆಗ್ಲೇ ಹೇಳ್ದೆ, ಅವ್ರಿಗೆ ಏನ್ ಬೇಕಾದ್ರೂ ರಿಸ್ಕ್ ತಗೋತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ನಿಮ್ನ ಅವ್ರ ಜೀವನದಲ್ಲಿ ಕರ್ಕೊಬರಕ್ಕೆ, ಪಡ್ಕೊಳಕ್ಕೆ. ಎಲ್ಲಿ ಏನ್ ಬೇಕಾದ್ರೂ ಸೋಲ್ತಾರೆ, ನೀವ್ ಅವ್ರ ಲೈಫಲ್ಲಿ ಬರ್ಬೇಕಷ್ಟೇ. ಯಾವ್ದನ್ನು ಅವ್ರ ತಲೆ ಕೆಡ್ಸ್ಕೊಳಲ್ಲ, ಯಾವ್ದನ್ನು ಅವ್ರ ಲೆಕ್ಕ ಮಾಡಲ್ಲ ಅಂತ ಡಬಲ್ ರೆಪಿಟೇಷನ್ ಗೈಸ್. ನಾನು ಹೇಳಿರೋದಕ್ಕೆ ಕನ್ಫರ್ಮೇಶನ್ ಸಿಗ್ತಾ, ನನ್ ಹೇಳ್ತಿರೋದೇ ರೆಪಿಟೇಷನ್ ಆಗ್ತಾನೆ ಇದೆ.
ಪವರ್ಫುಲ್ ರೀಡಿಂಗ್ ಗೈಸ್ ಇವತ್ತಂತೂ. ಪೈಲ್ 1 ಅಷ್ಟೇ, ಪೈಲ್ 2 ಅಷ್ಟೇ. ನಾನು ಹೇಳಿದ ಮೆಸೇಜ್ ಕಾರ್ಡ್ಸ್ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ನಿಮ್ಗಳಿಗೋಸ್ಕರ. ಯಾಕಂದ್ರೆ ನಿಮ್ಗೆ ಒಳ್ಳೊಳ್ಳೆ ಮೆಸೇಜ್ ಬರ್ತಿದೆಯಲ್ಲ, ಸೊ ನಿಮ್ ಲೈಫಲ್ಲಿ ಅದೆಲ್ಲ ನಡೀಲಿ ಗೈಸ್. ಪ್ಲೀಸ್ ಈ ಎನರ್ಜೀಸ್ ನ ಕ್ಲೈಮ್ ಮಾಡಿ. ಹೋಪ್ ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಮೆಂಟ್ ಮಾಡಿ, ನಾನು ಎಲ್ಲ ಕಾಮೆಂಟ್ ಓದ್ತೀನಿ. ಮತ್ತೆ ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಇದ್ರೆ ವಾಟ್ಸಪ್ ಮಾಡಿ ಬೇಕಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು.